ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ. ನನಗೊಂದು ಮಾತು ಕೊಡು. ನಿನಗೆ ವಚನ ಕೊಡ್ತು, ನಿಲ್ಲಂಗಿಲ್ಲ ಕೈ ತೊಗೊಂಡು ವಚನ ಕೊಟ್ಟೆ. ನೋಡು, ಸುಳ್ಳು ಹೇಳ್ಬಾರ್ದು. ಇಲ್ಲ, ನಿಲ್ಲಂಗ. ಬಸವರಾಜ ಹೊರಟ್ಟಿ ಅವರು ಚುನಾವಣೆಯಲ್ಲಿ ನಿಲ್ತಾರೆ ಅಂತ ನೋಡಮ್ಮ, ಹಿಂಗೆ ನಿನ್ನ ಮಗ ಚುನಾವಣೆ ನಿಲ್ತಾನಂತ, ಅದು ಇದ್ದಟ್ಟು ಹೊಲ ಮನೆ ಮಾರ್ಕೊಂಡು ಹೋಗಿ ಹಿಂಗಾಗತ್ತೆ ಅಂತ 50-60 ಜನ ಏನು ಹುಡುಗಾಟಿಗೆ ಮಾಡ್ತೀನಿ. ನೀವು ಚುನಾವಣೆ ನಿಲ್ಲಿಲ್ಲ ಅಂತಂದ್ರೆ ನಾವು ಯಾರೂ ಇಲ್ಲಿ ಇರೋದಿಲ್ಲ. ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಹೋಗ್ದಂಗೆ ಹೋಗಿತ್ತು. ಬಟ್ ಗೌಡ್ರ ಮನೆಯಾಗ ಕುಲ್ಕರ್ಣಿ ಮನೆಗೆ ಓದಿ ಅಲ್ಲಿಂದ ಅಲ್ಲೇ ಚಾವಡಿ ತರ್ತಿದ್ರು ಪಂಚಾಯತಿಗೆ. ರಾತ್ರಿ 1:15 ಡಿಕ್ಲೇರ್ ಆಯಿತು, ಇಂಥವ್ರು ಬಸವರಾಜ ಹೊರಟ್ಟಿ ಒಂದು ಎಲೆಕ್ಷನ್ ಬಾಯ್ದಿ ಸದ್ಮಾರ್ಜನ ಅಂತೇಳಿ ಬಂತು. ಹೋಗಿ ನಮ್ಮ ತಾಯಿ ಗೊತ್ತಾಗಿದ್ದಿಲ್ಲ. ವಿಧಿಯ ಕೈವಾಡ 2 ಘಟನೆ ನಡೀತು. ಅಲ್ಲಿವರೆಗೂ ಗೊತ್ತಿರಲಿಲ್ಲ, ಯಾರು ಗೊತ್ತಿಲ್ಲ. ಆವಾಗೇನೋ ಒಂದಿಷ್ಟು ಮಂದಿ ಅಂದಾರ, ಇಲೆಕ್ಷನ್ ಗೆದ್ದಾರಂತ, ಬಸ್ಸು ಎಲೆಕ್ಷನ್ ಗೆದ್ದ ಅಂತ ಹಂಗಲ್ಸಿದ. ಅವೇನು ನಿಲ್ಲಂಗಿಲ್ಲ, ಏನು ಗೆಲ್ತಾನ, ನಿಲ್ಲಂಗಿಲ್ಲ ಹೇಳೋಣ, ನಿಲ್ಲಂಗಿಲ್ಲ. ಭಾಷೆ ಕೊಟ್ಟ ಮಾತು ಕೊಟ್ಟವ್ರೆ ಅಂತ ನಮಗೆಲ್ಲ ಹೆದರಿಕೆ. ನಾ ಕತ್ತಲ್ದಾಗ ಮಾತಾಡಂಗೆ ಆತು ನನಗೆ. ಅಷ್ಟೆಲ್ಲ ಲೈಟ್ ಕತ್ತ. ಯಾಕಂದ್ರೆ ನಾನು ಸ್ವಲ್ಪ ಎದ್ದು ನನಗೆ ಹಿಂಗೆಲ್ಲ ನೋಡಿದ್ರು. ಯಾಕ್ರಿ ಸರ್, ನಿನ್ನೆ ರಾತ್ರಿ 9:30 10 ನೋಡಿದ್ದೀನಿ. ಕರೆಕ್ಟ್ ನೀನು ಕನಿಷ್ಠ ನೀವು ಆಶ್ರಮಕ್ಕೆ 7-8 ಸರಿ ಹೋಗಿರಿ. ಯಾಕೆ, ಏನಾಗೈತಿ? ಕೈ ಕೊಡ್ರಿ ಅಂದೆ. ಕೈ ಮೇಲೆ ಕೈ ಹಾಕಿದವ್ರಿಗೆ. ಗೌಡ ನೀವೇನು ಹೇಳಿರಿ, ನನ್ನ ಹತ್ತಿರ ಸಹಾಯ ಕೇಳೋರು ಬಂದವರಿಗೆ ನಾನು ಹಿಂದೆ ಸಹಾಯ ಮಾಡುತ್ತೇನೆ, ನಾಳೆ ಸಹಾಯ ಮಾಡಲು ಅವಕಾಶ ಇರಕ್ಕಿಲ್ಲ ಅಂತ ಒಂದು ಬೋರ್ಡ್ ಹಾಕಿನ ನಾವು. ಒಬ್ಬಳೆ ದೇವ್ರಿಂತ ಹೆಂಗೆ ನನಗಿಂತ ನಸೀಬದಾಗ ಕೊಟ್ಟ. ಸಾಮಾನ್ಯ ಟೀಚರ್ ಆಗಿದ್ದೆ ನಾನು, ಹಿಂಗೆ ಮಾಡಿದ್ರಲ್ಲ ಇಂಥ ಇದ್ರಾಗ. ಒಳಗೆ ಹೋಗಿ, ಸರ್ ನಮಸ್ಕಾರ ರೀ ಸರ, ನಾ ಹಿಂಗೆ ರೀ ಎಲೆಕ್ಷನ್ ನಿಂತೀನಿ, ಗೆಟ್ ಔಟ್ ಅಂದ. ನಾವು ಗೆಟ್ ಔಟ್ ಬೆಲ್ ಹೊಡೆದಾಗ ಕರೆದ, ಅಯ್ಯೋ ಕರ್ಕೊಂಡು ಹೋಗ್ರೆ ಕಡೆ ಬಂದು. ಸಿದ್ದರಾಮಯ್ಯ, ಜಾರಕಿಹೊಳಿ ಇವರೆಲ್ಲ, ಮಾದೇವಪ್ಪ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರಲ್ಲ ಸರ್. ನಿಮ್ಮನ್ನು ಕರೆದಿದ್ರಾ ಸರ್? ಎದುರಾದ್ರೆ ನನಗೆ ಯಡಿಯೂರಪ್ಪ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನು ಮುಗಿತಿ ಸರಿ, ಮನೆಗೆ ಹೋಗಿ ನೀನು ಆತರ ಸರಿ, ನಿಮ್ಮ ಆಶೀರ್ವಾದ ಅಂದೆ. ಜನ ಹೆಂಗೆ ಹೇಳ್ತೀನಿ, ಇಷ್ಟಾದರೂ ಮತ್ತೆ ಕರೆದು ಬಾಯಿಲೆ ಕಳ್ಕೊಂಡವ್ರು. ಇಲೆಕ್ಷನ್ ದುಡ್ಡು ಗಿಡ್ಬೇಕನ್ನೋದು ಕೇಳಿ ನಾನು. ಯಡಿಯೂರಪ್ಪ ಕೇಳಿದ್ರು, ಇಲೆಕ್ಷನ್ ದುಡ್ಡು ಗಿಡ್ಬೇಕಂದ್ರೆ ಬ್ಯಾಡ ಸರ್, ನಿಮ್ಮ ಆಶೀರ್ವಾದ ಸಾಕು. ದೊಡ್ಡ ಸೈಂಟಿಸ್ಟ್ ಅವರು ಸರ್, ಅವರ್ ಮಿನಿಸ್ಟರ್ ಇಸ್ ಕಮಿಂಗ್ ಆನ್ ಮಂಡೇ. ಮಿಸ್ಟರ್ ಸೂರಪ್ಪ, ಆರ್ ಯು ಬಿಲಿಂಗ್ ದಿಸ್ ಇಡಿಯಟ್ ಪೊಲಿಟಿಷಿಯನ್ಸ್, ಈ ವೋಂಟ್ ಕಮ್ ಐಸೆ ಅಂತ. JDS ಅದು. ಆವಾಗ ದೇವೇಗೌಡರು ನಮಗೆ ಮಾತು ಕೊಟ್ಟಿದ್ರು. ಈಗ ನಮ್ಮ ರಾಮಕೃಷ್ಣ ಹೆಗಡೆ ಫಾಲೋವರ್ ನಾನು. ಹೋಗುമ്പോൾ ನಾನು ಬೆಂಡಿಂಗ್ ಕೈ ಇಟ್ಟ, ಯು ವಿಲ್ ಬಿ ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಅವರು. ಮುಖ್ಯವಾದಂಥ ಘಟನೆ ಸರ್, ನೀವು ಸಿನಿಮಾ ಹೀರೋ ಆಗಕ್ಕೆ ಹೊರಟಿದ್ರಂತ. ಸೊಸೆ ತಂದ ಸೌಭಾಗ್ಯ ಅಂತ ಒಂದು ಸಿನಿಮಾ, ಅದು ಹುಬ್ಬಳ್ಳಿ ಅವರು ಯಾರೋ ಡೈರೆಕ್ಟ್ ಇದ್ದು. ಅದಕ್ಕೆ ನನ್ನ ಕರೆದ್ರು ಅವರು. ಕರೆದ ನಂತರ, ಇಲ್ಲ ನೀನು ಭಾಳ ಸ್ಮಾರ್ಟ್ ಅದಿ, ಸಿನಿಮಾ ಮಾಡು, ಚಲೋ ಹಾಕಿ ನೀನು, ಇಲ್ಲಿ ಯಾರಿಲ್ಲ ಉತ್ತರನಿಲ್ಲ ಅಂದ್ರೆ. ಈಗ ಬಸವರಾಜ ಹೊರಟ್ಟಿ ಸಾಹೇಬರು 47 ವರ್ಷಗಳ ಸತತ ಮೇಲ್ಮನೆ ಸದಸ್ಯರಾಗಿದ್ದಾರೆ. ಇನ್ನು 3 ವರ್ಷ ಸರ್. ಈಗಿನ ಕಾಲಕ್ಕೆ ಭಾಳ ಕಷ್ಟ ಅದು. ಯಾಕಂದ್ರೆ ಹೂ ಇಸ್ ಮಿನಿಸ್ಟರ್ ಇಯರ್ ಅಂದ. ಸರ್ ಐ ಆಮ್ ಯು ಆರ್ ಸೈಂಟಿಸ್ಟ್ ಅಂದರು. ನೋ ಸರ್ ಐ ಆಮ್ ಹೌ ಬಿಕಮ್ ಎ ಮಿನಿಸ್ಟರ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ? ಸರ್ ಇಟ್ ಇಸ್ ಅ ಪ್ರಾವಿಟ್ ಪವರ್ ಆಫ್ ದಿ ವಾಟ್ ಹೆಲ್ ಐ ಡೋಂಟ್ ಲೈಕ್ ಆಲ್ ದಿಸ್ ಚಿತ್ ಅಂದವನ ಬಡ ತೊಗೊಂಡು ಹೋಗ್ಬಿಟ್ಟ. ಈ ಭಾರತ ದೇಶದಲ್ಲಿ 8 ಸಾರಿ ಒಂದೇ ಮತ ಯಾರು ಆರಿಸಿ ಬಂದಿಲ್ಲ, ಯಾರು ಇಲ್ಲ ಸರ್. ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ರೆಕಾರ್ಡ್ ಆಗಿದೆ, ಇಲ್ಲಿದೆ. ಹಾಗಾಗಿ ನಾ ಏನು ಮಾಡಿದೆ ಅಂದ್ರೆ, ಅವತ್ತು ನೀವು ತಗೊಂಡಿರೋ ನಿರ್ಧಾರಕ್ಕೆ ಎಷ್ಟೋ ಹೆಣ್ಮಕ್ಳು, ಕುಟುಂಬಗಳ ಬದುಕ್ಯಾವ. ಎಷ್ಟೋ ಕುಟುಂಬಗಳ ಬದುಕ್ಯಾವ. ಎಲ್ರಿಗೂ ನಮಸ್ಕಾರ. ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ. ನಾನು ಇವತ್ತಿನ ವಿಶೇಷ ಸಂದರ್ಶನವನ್ನು ಒಂದು ಘಟನೆಯೊಂದಿಗೆ ಶುರು ಮಾಡ್ತಾ ಇದ್ದೀನಿ. 1980ರ ಒಂದು ಕಾಲ, ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗುತ್ತೆ. ಆ ಸುದ್ದಿನ ನೋಡಿದಂಥ ಒಂದು ಹಳ್ಳಿಯ ತಾಯಿ ಒಂದು ರೀತಿ ಕಂಗಾಲಾಗೋಗ್ಬಿಡ್ತಾರೆ. ಏನಪ್ಪ ಇದು, ಇಂಥ ಒಂದು ಸುದ್ದಿ ಬಂದ್ಬಿಡ್ತು ಅಂತ. ಆಮೇಲೆ ಆ ತಾಯಿ ತುಂಬ ಜಾಣೆ, ಎಂಥ ಬುದ್ಧಿವಂತಿಕೆ ಮಾಡ್ತಾರೆ ಅಂದರೆ, ಆ ಮಗನಿಗೆ ತಕ್ಷಣ ಒಂದು ಟೆಲಿಗ್ರಾಮ್ ಹಾಕ್ತಾರೆ. ಮಗನೇ, ನೀನು ಎಲ್ಲೇ ಇದ್ದರೂ ಕೂಡಲೇ ನೀನು ನನ್ನ ಬಂದು ನೋಡಬೇಕು ಅನ್ನೋ ಒಂದು ಟೆಲಿಗ್ರಾಮ್ ಹೋಗುತ್ತೆ. ಆ ಪತ್ರಿಕೆಯಲ್ಲಿ ಬಂದಂಥ ಸುದ್ದಿ ಏನು ಗೊತ್ತಾ, ತನ್ನ ಮಗ ಚುನಾವಣೆಯಲ್ಲಿ ನಿಲ್ತಾನೆ ಅನ್ನೋದು. ಆ ಕಾಲದಲ್ಲಿ ಚುನಾವಣೆ ನಿಲ್ತಾನೆ ಅಂದರೆ ಮನೆ ಮಠನೆಲ್ಲ ಮಾರ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಆ ಕಾಲದಲ್ಲಿತ್ತು. ಆದರೂ ಕೂಡ ಆ ಪತ್ರಿಕೆಯಲ್ಲಿ ಬಂದಂಥ ಸುದ್ದಿನ ನೋಡಿದಂಥ ಮಗ ತಾಯಿನ ನೋಡೋಕ್ಕೆ ಬರ್ತಾನೆ. ಆಮೇಲೆ ಆ ತಾಯಿಗೊಂದು ಮಾತು ಕೊಡ್ತಾನೆ. ಅದಾದ ನಂತರ ಕೂಡ ಸಂಯುಕ್ತ ಕರ್ನಾಟಕ ಪತ್ರಿಕೆ ಕೆಲವು ದಿನ ಆ ಒಂದು ಹಳ್ಳಿಗೆ ಹೋಗ್ದಲೇ ಇರೋ ರೀತಿ ಕೂಡ ಮಗ ನೋಡ್ಕೋತಾರೆ. ಸೊ ಆ ತಾಯಿ ಯಾರು, ಆ ತಾಯಿಗೆ ಮಗ ಕೊಟ್ಟ ಮಾತೇನು ಅನ್ನೋದನ್ನು ಕೇಳೋಣ. ಸರ್,
1980ರಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಒಂದು ಸುದ್ದಿ ಪ್ರಕಟ ಮಾಡುತ್ತೆ ಸರ್, ಬಸವರಾಜ ಹೊರಟ್ಟಿಯವರು ಚುನಾವಣೆಯಲ್ಲಿ ನಿಲ್ತಾರೆ ಅಂತ. ಆಗ ನಿಮ್ಮ ತಾಯಿಯವ್ರಿಗೆ ನೀವು ಒಂದು ಮಾತು ಕೊಟ್ಟಿದ್ರಂತೆ, ಏನು ಸರ್ ಅದು ಮಾತು? ಪೇಪರ್ದಾಗ ಏನು ಬಂತಂದ್ರೆ, ಹಾಂ ಸರ್. ಮೊಟ್ಟ ಮೊದಲಿಗೆ ಸೇವೆಯಲ್ಲಿದ್ದಂಥ ಒಬ್ಬ ಶಿಕ್ಷಕರು ಹಾಂ ಹಾಂ. ಬರುವಂಥ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ. ಹ್ಞೂ ಹ್ಞೂ. ಅಲ್ಲಿವರೆಗೆ ಯಾರೂ ಮಾಡಿದ್ದಿಲ್ಲ ಶಿಕ್ಷಕರು. ಹಾಂ ಹಾಂ ಹಾಂ. ಕಂಟೆಸ್ಟ್ ಮಾಡ್ತಾರೆ. ಮತ್ತು ಅವ್ರು ಇನ್ನೂ 31 ವರ್ಷ ಸರ್ವಿಸ್ ಐತಿ. ಚುನಾವಣೆ ನಿಂತರೆ ಅವ್ರು ಏನು ಪರಿಸ್ಥಿತಿ ಆಗೋದು ದೇವ್ರಿಗೆ ಗೊತ್ತಾ. ಇಷ್ಟು ಧೈರ್ಯ ಮಾಡ್ಯಾರ ಅಂದ್ಬೇಕು ಅವ್ರು ಹೆಂಗೆ ಅಂತ ಹೇಳ್ಕೊಂಡು ಅದು ಪೇಪರ್ದಲ್ಲಿ ಬಂದುಬಿಡ್ತಾರೆ. ನಮ್ಮೂರು ಪಂಚಾಯತಿ ಒಂದು ಪೇಪರ್ ಹಾಕ್ತಿದ್ರು ಅಲ್ಲಿ, ಓಕೆ ಸರ್, ಚಾವಡಿ ಅಂತ ಇರ್ತೈತಿ. ಅಲ್ಲೆಲ್ಲರೂ ಬಂದು ಪೇಪರ್ ಓದೋದು ಹೋಗೋದು ಹಿಡಿದು ಮಾಡ್ತಿದ್ರು. ಊರನ್ನ ಕೆಲವರು ಹಿರಿಯರು ಇದನ್ನು ನೋಡಿ ನಮ್ಮ ತಾಯಿಗೆ ಹೇಳಿದರು, ನೋಡಮ್ಮ ಹಿಂಗೆ ನಿನ್ನ ಮಗ ಚುನಾವಣೆ ನಿಲ್ತಾನಂತ, ಅದು ಇದ್ದಟ್ಟು ಹೊಲ ಮನೆ ಮಾರ್ಕೊಂಡು ಹೋಗಿ ಹಿಂಗೆ ಆಗತ್ತೆ ಅಂತ. ಅಲ್ಲಿ ನಮ್ಮಲ್ಲಿ ಹಿಂದೆ ಅಜಯ್ ಸರ್ನಾಯ್ಕ ಇದ್ರಲ್ಲ, ಅವ್ರು ದೊಡ್ಡಪ್ಪರು, ಎಸ್ ಸರ್ನಾಯ್ಕ ಅಂತೇಳಿ 4 ಸರಿ ಚುನಾವಣೆ ನಿಂತು ಸೋತಿದ್ರು, ಬೇರೆ ಸೋತಿದ್ರು. ಅವರೆಲ್ಲ ಆವಾಗಿನ ಕಾಲಕ್ಕೆ ಕಾನೆಕ್ಟಾಗಿ ಮಾಡ್ತಿದ್ರು, ಹೊಲಗೆಲ್ಲ ಮಾರಿದ್ಬಿಟ್ಟು ಬೇರೆ ಮಾರಿ ಹೋಗ್ತಿದ್ರು. ಹಿಂಗಾಗ್ತಿದೆ ಅಂತ ತಿಳ್ಕೊಂಡು ಇಕ್ಕಿಗೆ ಹೇಳಿದಾಗ ಅವಾಗ ಟೆಲಿಫೋನ್ ಬೂತ್ ಇದ್ದವು, ಪಂಚಾಯತಿ ಒಂದು ಬೂತ್ ಇರ್ತದೆ ಟೆಲಿಫೋನ್ದು. ಅಲ್ಲಿಂದ ಟ್ರಂಕ್ ಕಾಲ್ ಬಂತು ನನಗೆ. ಹುಬ್ಬಳ್ಳಿ ಮನೆಗೆ ಆಗ ಟ್ರಂಕ್ ಕಾಲ್ ಹಚ್ಚಿ ಕರೆಸ್ತಿದ್ರು. ಅದು ಟ್ರಂಕ್ ಕಾಲ್, ಟೆಲಿಗ್ರಾಮ ಟ್ರಂಕ್ ಕಾಲ್ ಹಚ್ಚಿ ಕರೆಸ್ತಿದ್ರು. ಹಿಂಗೆ ಮತ್ತು ಅಡ್ಡಳಿಂದ ಫೋನ್ ಐತಿ, ನಮ್ಮ ಮನೆಗೆ ಸಮೀಪ ಹುಬ್ಬಳ್ಳಿ ಕರೆಯಕ್ಕೆ ಬಂದರು. ನಾವು ಹೋಗಿ ಕೂತ್ಕೊಂಡೆ, ಒಂದು 20 ನಿಮಿಷ ಕೂತ್ಕೊಂಡೆ. ಫೋನ್ ಬಂತು, ಶಂಕರಪ್ಪ ಅಂತ ಒಬ್ಬ ಪೋಸ್ಟ್ ಮಾಸ್ತರ, ಅಮ್ಮ ಮಾತಾಡು ನಿಮ್ಮ ಮಗನ ಕೂಡ. ಆಕೆ ಏನೂ ವಿಚಾರ ಮಾಡಲಿಲ್ಲ. ಆಮೇಲೆ ಚುನಾವಣೆ ನಿಲ್ತೀಯಪ್ಪ ನೀನು ಅಂತಂದು, ಹೌದು ಅಂದೆ. ಇವತ್ತು ಊರಲ್ಲಿ ಹಾಕೋತೀನಿ ನಾನು ಅಂತಂದೆ. ನಾನು ಊರಲ್ಲಿ ಹಾಕೊಂಡ್ಬಿಡ್ತೀನಿ ಇವತ್ತು, ನನ್ನ ಮುಖ ನೋಡೋಂಗಿಲ್ಲ. ನಾನು 9:30 ಹೋಗಿದ್ದೆ ಬೆಳಗ್ಗೆ ಪೋಸ್ಟ್ ಆಫೀಸಿಗೆ. ಹುಬ್ಬಳ್ಳಿ ದೊಡ್ಡ ಟೆಲಿಫೋನ್ ಆಫೀಸ್ ಇದೈತಿ. ನನಗೆ ಹೆದರಿಕೆ ಬಂತು. ನಮ್ಮ ಮದರ್ ಹಂಗೆ ಇದ್ರು ಅವ್ರು ಸ್ವಲ್ಪ. ಮತ್ತು ಇನ್ನೇನೋ ಅಂತೇಳಿ 10 ಗಂಟೆ ಸೋಲಾಪುರ ಬಸ್ ಇತ್ತು. ಹೆಂಗೆ ಡ್ರೆಸ್ ಮೇಲೆ ಹಂಗೆ ನಾ ಬಸ್ಸಿಗೆ ಹತ್ತಿಬಿಟ್ಟೆ. ಬಸ್ಸಿಗೆ ಹತ್ತಿ 10 ಗಂಟೆ ಬಿಡ್ತಿ, 2:15 ಬಂದು ಊರಿಗೆ ಹಿಡಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ನಾ ಇಳಿದು ಮನೆಗೆ ಹೋಗುವಾಗ ಒಂದು 100 ಜನ ನಿಂದು ಬೆನ್ನತ್ತಿದ್ರು. ಏನೋ ಬಸಪ್ಪ ಚುನಾವಣೆ ನಿಲ್ತಿ ಅಂತಲ್ಲ, ಏನೋ ಬಸ್ಸು ಚುನಾವಣೆ ನಿಲ್ತಿ ಅಂತಲ್ಲ, ಕಳ್ಳರನ್ನ ಏನೋ ದರೋಡಿ ಮಾಡಿದವ್ರನ್ನ ಕೊಲೆ ಮಾಡಿದವ್ರು ಹಂಗೆ ಹೋಗಾರ. ಹಂಗೆ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಇಲ್ಲಿಂದ ಈ ಸರ್ಕಲ್ ಮಾಡೋ ದಾರಿ ಇತ್ತು. ಜನ ಎಲ್ಲ ಬೆನ್ನತ್ತಿದ್ರು. ಹೋದ ನಂತರ ಮನೆಯಲ್ಲಿ ಒಂದು 30-40 ಹೆಣ್ಮಕ್ಳು ಜೋರು ಅಳವು ಎಲ್ಲ ನಡೆದಿತ್ತು. ನಾನು ಹೆದರ್ಕೊಂಡು ನಮ್ಮ ತಾಯಿನ ಏನೋ ಮಾಡ್ಕೊಂಡು ಅಂತ ತಿಳ್ಕೊಂಡು ಹೇಳಿ ಓಡಿ ಹೋದೆ. ಕುಂತಿಲ್ದು ಕಂಬಕ್ಕೆ ಅಳಾಗದಿರಿ ಎಲ್ಲರೂ, ಬಂದು ನೋಡಿವ ಅಂತ ಹೇಳಿದ್ರು. ಇನ್ನೂ ಜೋರಾಯ್ತು. ಏನಾಗಿಲ್ಲಮ್ಮ, ಯಾಕೆ ನೀ ಗುದ್ದಾಡ್ತಿ ಹೇಳಿದರು. ಇನ್ನದು ನೀ ಚುನಾವಣೆ ನಿಂತೆ ಅಂದ್ರೆ ನಾನು ಬದುಕೋದಿಲ್ಲ. ಎಲ್ಲ ಕನ್ವಿನ್ಸ್ ಮಾಡಿದೆ ಆಕೆಗೆ. ಕನ್ವಿನ್ಸ್ ಆಗಲಿಲ್ಲ ಆಕೆ. ಕಡೆಗೆ ನೀನು ಎಲ್ಲರೂ ಕುಂತಿದ್ರು, ತಮ್ಮ ನಿಮ್ಮ ತಾಯಿ ಹೇಳ್ತಾರೆ, ನಿಮ್ಮ ತಾಯಿಗೆ ಗೊತ್ತೈತಿ ಆಕೆ ವಿಚಾರ, ಸುಳ್ಳು ಯಾಕೆ ಗುದ್ದಾಡ್ತಂದ. ಆಯ್ತಂತ ಹೇಳಿದೆ. ಆಯ್ತಮ್ಮ ನಾನು ನಿಲ್ಲಂಗಿಲ್ಲ, ನಿನಗೆ ವಚನ ಕೊಡ್ತೀನಿ, ನಿಲ್ಲಂಗಿಲ್ಲ. ಕೈ ತೊಗೊಂಡು ವಚನ ಕೊಟ್ಟೆ, ಚುನಾವಣೆ ನಿಲ್ಲಂಗಿಲ್ಲ ಅಂತೇಳಿ. ನೋಡಿ ಸುಳ್ಳು ಹೇಳ್ಬಾರ್ದು, ಇಲ್ಲ ನಿಲ್ಲಂಗಿಲ್ಲ. ಆತು ಅದೆಲ್ಲ ಇದ್ದು ಊಟ ಮಾಡಿ ಮರುದಿವ್ಸ ಬಂದು ನಾವು ನಮ್ಮ ಅಸೋಸಿಯೇಷನ್ದ ಕ್ಯಾಂಡಿಡೇಟ್ ಆಗಿದ್ದೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದೆ. ಅವಾಗ ಇಲ್ಲ ರಾಯಚೂರು ಅಂತ ನಮ್ಮ ಸೆಕ್ರೆಟರಿ ಇದ್ದ. ಇಲ್ಲ ಸಾರಿ, ನಮ್ಮ ತಾಯಿಯವರು ಭಾಳ ಸೀರಿಯಸ್ ತೊಗೊಂಡಿದ್ರು, ಮತ್ತೇನಾರು ಮಾಡ್ಕೊಂಡ್ರೆ ಬೇಡ, ನಾನು ಇನ್ನೂ ನಿಲ್ಲಂಗಿಲ್ಲ, ದಯಮಾಡಿ ಕ್ಷಮ ಮಾಡಿರಿ, ಬೇರೆ ಯಾರ ಕ್ಯಾಂಡಿಡೇಟ್ ಆದ್ರೆ ಅಂದೆ. ಒಂದು 50 ಜನ ಅಂದ್ರೆ ಒಂದು 50-60 ಜನ, ಈಗ ಹುಡುಗಾಟಿಗೆ ಮಾಡ್ತೀನಿ, ನೀವು ಸಂಘ ಇಷ್ಟೆಲ್ಲ ಹೋರಾಟ ಮಾಡೈತಿ, ಏನಾರಾದ್ರೆ ನಮ್ಮ ಸಂಘದ ಮರ್ಯಾದೆ ಏನಕತಿ, ಚುನಾವಣೆ ನಿಲ್ಲಿಲ್ಲ ಅಂತಂದ್ರೆ ನಾವು ಯಾರೂ ಇಲ್ಲಿರೋದಿಲ್ಲ, ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕತಿ, ಮರ್ಯಾದೆ ಪ್ರಶ್ನೆ ಅಂದ್ರೆ ಅಂದರು. ಆವಾಗ ನನಗೇನು ತಿಳಿಲಿಲ್ಲ. ಆತಪ್ಪ ನಿಲ್ಲುನು ಬಿಡು ಅಂತ ಇದೆ.
ಈಗ ಅಮ್ಮನಿಗೂ ತಾಯಿಗೂ ಮಾತು ಕೊಟ್ಟಿದ್ದೀರಾ, ಇಲ್ಲೂ ಮಾತು, ಎರಡು ಕಡೆ ಭಾಳ ಕಷ್ಟ ಆಯಿತು, ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ. ಕಡೆಗೆ ಏನು ಮಾಡಿದೆ, ಅದು ಅವಾಗ ಬಳ್ಳಾರಿ, ರಾಯಚೂರು, ಶಿವಮೊಗ್ಗ, ಹಳೆ ಧಾರವಾಡ ಇಷ್ಟು ಕಾನ್ಸ್ಟಿಟ್ಯೂನ್ಸಿ ಅವಾಗ. ಕೋಣಂದಿಂಗಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟು, ಕೋ ಚನ್ನಬಸಪ್ಪ ಜಿಂಜಾಲ ಅಂತಿದ್ರು. ಶಿವಮೊಗ್ಗದ ನಾಮಿನೇಷನ್ಗೆ ಹೋಗ್ಬೇಕಾಯ್ತದು. ಅವತ್ತು ಲಾಸ್ಟ್ ಡೇಟ್ ಹೋಗಲೇಬೇಕು. ಭಾಳ ಪರಿಸ್ಥಿತಿ ವಜ್ಜಾತ್ ನಮಗೆ, ಏನು ಮಾಡ್ಬೇಕತ್ತೆ. ಕಡೆಗೆ ನಮ್ಮ ಊರಿಗೆ ಒಬ್ಬರನ್ನ ಕಳಿಸಿ ಸಂಯುಕ್ತ ಕರ್ನಾಟಕ ಪೇಪರನ್ನು ಪಂಚಾಯತಿಗೆ ಹಾಕಲ್ದಂಗೆ ವ್ಯವಸ್ಥೆ ಮಾಡಿ ಇಲ್ಲಿ ಕುಲಕರ್ಣಿ ಮನ್ಯಾಗ, ಅಲ್ಲಿ ಗೌಡ್ರ ಮನ್ಯಾಗ ಹೋಗಿ ಅಲ್ಲಿ ಓದಿ ಪೇಪರ್ ಅಂತೇಳಿ, ಮತ್ತು ನಾವು ನಾಮಿನೇಷನ್ ಕೊಟ್ಟು ದೊಡ್ಡ ಫೋಟೋ ಹಾಕಿ 3ನೇ ಪೇಜಿಗೆ ನಾಮಿನೇಷನ್ ಕೊಟ್ಟು ಚುನಾವಣೆಗೆ ಕಂಟೆಸ್ಟ್ ಮಾಡುವಂಥ ಬಸವರಾಜ ಹೊರಟ್ಟಿ ಶಿಕ್ಷಕರ ಸೇವೆಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅವಾಗ ಪುರೋಹಿತತ್ವ ಒಬ್ಬರು ಇವ್ರದ್ದು ಕಮಿಷನರ್ ಇದ್ದರು. ಈ ಲೆಮನ್ ಹೈಸ್ಕೂಲ್ದಾಗ ಕೆಲಸ ಮಾಡ್ತಿದ್ವಿ ನಾವು. ಲೆಮನ್ ಹೈಸ್ಕೂಲ್ ರನ್ ಬೈ ದಿ ಕಾರ್ಪೊರೇಷನ್. ಆವಾಗ ಕೆಲವರು ಅಬ್ಜೆಕ್ಷನ್ ಮಾಡಿದ್ರು. ಲೆಮನ್ ಅಂದ್ರೆ ಕಾರ್ಪೊರೇಷನ್ ಇಲ್ಲ, KCS ಅಪ್ಲೈ ಮಾಡಿದ್ವಿ. ಪುರೋಹಿತದ ಕಮಿಷನರ್ ಕಡೆ ಹೋದೆ. ಅವ್ರ ಕಮಿಷನರ್ ಏನಂದರು, ಡೋಂಟ್ ವರಿ, ನೀನು ಸುಮ್ಮನೆ ನಿಲ್ಲೋಗೋ, ಮುಂದೆ ನಾನು ನೋಡ್ತೀನಿ ಅಂತಿದ್ರು. ನೀನು ಇಲ್ಲೋಗಿ ಏನು ಹೇಳಬೇಡ, ನಿಂತಂದ್ರೆ ಮುಂದೆ ನೋಡೋಣ ಅಂತಾರೆ. ಹೋಗಿ ನಾಮಿನೇಷನ್ ಕೊಟ್ಟಿವಿ, ಎಲ್ಲ ಆಯ್ತು. ಚುನಾವಣೆ ಬಂತು. ಚುನಾವಣೆ ಬಂದ ನಂತರ ನಾವು ಚುನಾವಣೆ ಆದ ನಂತರ 23 ಜೂನ್ 1980 ಸರ್. ಹಾಂ, 24 ಕೌಂಟಿಂಗ್. ನಮ್ಮ ತಾಯಿಗೆ ಅಲ್ಲಿ ಮಟ್ಟ ಏನು ಗೊತ್ತು ಮಾಡಿಕೊಟ್ಟಿದ್ದಿಲ್ಲ ಯಾರು. ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಹೋಗ್ದಂಗೆ ಹೋಗಿತ್ತು. ಬಟ್ ಗೌಡ್ರ ಮನ್ಯಾಗ ಕುಲಕರ್ಣಿ ಓದಿ ಅಲ್ಲಿಂದ ಅಲ್ಲಿ ಚಾವಡಿ ತರ್ತಿದ್ರು ಪಂಚಾಯತಿಗೆ. ಒಬ್ಬನಿಗೂ ಅಲ್ಲಿ ಕುಂದರ್ಸೇ ಬಿಟ್ಟಿದ್ವಿ ನಾವು, ಹುಡುಗನ ರಮೇಶ್ ಅನ್ನೋನ. ಕೊಟ್ಟು ಇಲ್ಲಿ ಪೇಪರ್ ಎಲ್ಲ ಯಾರು ಮನೆ ಬೇಕಾದ್ರೆ ನಾಯಕರು ಯಾರು ಓದ್ತಾರೋ ಅವ್ರ ಮನೆಗೆ ಕೊಟ್ಟು ಬಾ, ಅದನ್ನು ತೊಗೊಂಡೋಗಿ ಬೇಕಾದ್ರೆ 2 ಕಾಪಿ ತರಿಸು ಮಾಡೋದು ಕೂಡ ಹಂಗೆ ಮಾಡಿದ್ದ. ಮಾಡಿದ ಕೂಡಲೇ ಚುನಾವಣೆ ಗೊತ್ತಾಗಲಿಲ್ಲ ನಮ್ಮ ತಾಯಿಗೆ. ನಿಂತೀವೆಲ್ಲ ಆಯ್ತು. 23 ಚುನಾವಣೆ, 24 ಕೌಂಟಿಂಗ್ ಇತ್ತು ಶಿವಮೊಗ್ಗದಾಗ. ಹರಿಹರ ಕೊಂಡಿದ್ದು ಸಂಜಯ್ ಗಾಂಧಿ ಸತ್ತಂತ ನ್ಯೂಸ್ ಬಂತು. ಸಂಜಯ್ ಗಾಂಧಿ ಜೂನ್ 24, 1980 ನೆನಪೈತಿ. ಅವಾಗ ಏನು ಮಾಡೋದು, ಇಲ್ಲ ಹೋಗೋನು. ಮತ್ತು ನಾವು ಹೋದ್ರೆ ಇನ್ನೂ 2 ಗಂಟೆ ಕೌಂಟಿಂಗ್ ಸ್ಟಾರ್ಟ್ ಆಗಿದ್ದಿಲ್ಲ. ದಿಲ್ಲಿಂದ ಪರ್ಮಿಷನ್ ತೊಗೋಬೇಕದು ಕೌಂಟಿಂಗ್ ಅವರು. ಅಲ್ಲೆಲ್ಲ ವೈರ್ ಇವು ಎಲ್ಲ ಕಟ್ ಆಗಿದ್ದು, ಏನು ಮಾಡ್ತಿಲ್ಲ. 4 ಗಂಟೆ ಪರ್ಮಿಷನ್ ಬಂತು. 4 ಗಂಟೆ ಪರ್ಮಿಷನ್ ಬಂದ ಕೂಡಲೇ ಅವಾಗ ಬೂತ್ ವೈಸ್ ಇದ್ದು ಓಟ್. ಬೂತ್ ವೈಸ್ ಮೊದಲಿಗೆ ರಾಯಚೂರು ತೊಗೊಂಡ್ರು. 106 ಓಟ್ ಲೀಡ್ ಆದ ಮಲ್ಲಪ್ಪ, ಮಲ್ಲಪ್ಪ ಅಥವಾ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು DPI ಗೌರ್ಮೆಂಟ್ ಎಲ್ಲ ಅವ್ನ ಕೈ ಆಗಿರ್ತಾವೆ ಟೀಚರ್ಸ್. 106 ಓಟ್ ಲೀಡ್ ಆದ. 2ನೇದ್ದು ಬಳ್ಳಾರಿ ಬಂತು, ಅದು ಕೂಡ 240 ಓಟ್ ಲೀಡ್ ಆದ. ಮುಂದೆ ಶಿವಮೊಗ್ಗ ಬಂತು, ಅವನ ನೇಟಿವ್ ಡಿಸ್ಟಿಕ್ಕು ಪ್ಲಸ್ ಇದಿತ್ತು. ಅಲ್ಲೆಲ್ಲ ಕೂಡ 338 348 ಓಟ್ ಲೀಡ್ ಆದ. ಅಲ್ಲಿಗೆ ರಾತ್ರಿ 12 ಗಂಟೆ ಆಯ್ತು. ಅಲ್ಲಿವರೆಗೂ ನೀವು ಗೆಲ್ತೀವಿ ಅನ್ನೋ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಕೇಳಿ, 12 ಗಂಟೆ ಆಯ್ತು, 12:30 ಆಯ್ತು. ಸೀಲ್ ಮಾಡಿದರು. ಊಟ ಮಾಡಿ ಬರ್ತೀವಿ ಅಂತ ತಿಳ್ಕೊಂಡು ನಮ್ದೆಲ್ಲ ಸಹಿ ತೊಗೊಂಡು ಸಿಗ್ನಿ ಇಟ್ಕೊಂಡ್ರು. ನಾವು 7-8 ಮಂದಿ ಹೋಗಿದ್ದೀವಿ ಊರಿಗೆ ಹೋಗಿ ನಡೆಯೋ ದಿನ. ಇಲ್ಲ ಬೇಡ, ನನ್ನ ಫ್ರೆಂಡ್ಸ್ ಎಲ್ಲ 3-4 ಕಾರ್ ತೊಗೊಂಡಿದ್ವಿ. ಬೇಡ ನೋಡು, ಇಲ್ಲ ಬೇಡ, ನಾನು ಹೋಗ್ತೀನಿ ಊರಿಗೆ ಅಂತೇಳಿ ಕಾರ್ ತಗೊಂಡೆ. ಅವರೆಲ್ಲ ಕಾರ್ ಮುಂದೆ ನಿಂತ್ಕೊಂಡು, ನೀ ಈ ಥರ ಮಾಡಿದರೆ ನಮ್ಮನೆ ನೋಡೋನು ಹೆಂಗೋ ಚುನಾವಣೆ ಸೋಲಾಕೋ ಗಟ್ಟ ದಿನ ಅಂತ ಹೇಳಿದ್ದೀನಿ. ಸೋತರು ನನಗೇನು ಚಿಂತಿಲ್ಲ, ಗೆಲ್ತಿನಂತ ನಿಂತೇಳಿ ನೀನು ಸೋಲ್ತಂತ ನಿಂತಿದ್ದು ಇಟ್ಕೊಂಡಿದ್ರು. ಆಯಿತು. ಮುಂದೆ ಬ್ಯಾಡಿಗೆ ಒಂದು ಊರಿಗೆ ಬ್ಯಾಡಿಗೆ ಬಂತು. 123 ಓಟ್ ಇದ್ದು ಅಲ್ಲಿ. 123 ಓಟು, 121 ಓಟ್ ಬಂದು ನಾನು. ನಿಮಗೆ 2 ಓಟ್ ಮಾತ್ರ? 2 ಓಟ ಬೇರೆ, ಒಂದು ಮಲ್ಲಪ್ಪಗೆ, ಒಂದು ಇವ್ರಿಗೆ ಬಂತು. ಆದಾಗ ನಾನು ಹಿರೇಕೆರೂರು ಬಂತು. GB ಶಂಕರ್ ಅವತ್ತು ಎಜುಕೇಷನ್ ಮಿನಿಸ್ಟರು. ಹಿರೇಕೆರೂರು ಅವ್ರ ಕಾನ್ಸ್ಟಿಟ್ಯೂನ್ಸಿ, ಮತ್ತು ಧಾರವಾಡ, ಹಳೆ ಧಾರವಾಡ ಜಿಲ್ಲಾ ಇನ್ಚಾರ್ಜ್ ಅವರು. ಹಿರೇಕೆರೂರು ಬಂತು. ಅಲ್ಲಿ 193 ಓಟು, 97 ಓಟಿದ್ದು. 197 ನೀವು ನಂಬಂಗಿಲ್ಲ, 192 ಓಟ್ ಬಂದದ್ದು. 5 ಓಟ್ ಮಾತ್ರ ಬೇರೆಯವ್ರಿಗೆ ಅದು. ಹಿಂಗೆ ಬರ್ತಾ ಬಂದ್ವಿ. ಹಾವೇರಿ ಬಂದ ನಂತರ ಅವ್ನು ಹೋಗಿ ನಾ 16 ಓಟ್ ಲೀಡ್ ಆದೆ. ಮುಂದೆ ಧಾರವಾಡ ಇತ್ತು. ಧಾರವಾಡ ಯೂನಿವರ್ಸಿಟಿ ಎಲ್ಲ 400 ಓಟ್ ಇದ್ದು. ಅವರು ಇನ್ನೊಬ್ಬರು ಹಿಂದಿದ್ದವರು ನಿಂತವರು, ಅವರು ಭಾಳ ಪಾಪ್ಯುಲರ್. SR ಬೊಮ್ಮಾಯಿ, ಲಿಂಗನ ಪಾಟೀಲ್ ಕಾಲ್ ಮನುಷ್ಯರು. ಅವರು SI ಶೆಟ್ಟರ್ ಅಂತೇಳಿ ಅವರು ಪ್ರೆಸೆಂಟ್ MLC ಇವರು.
ಧಾರವಾಡಿಂದ ಅವ್ರಿಗೆ ಹೆಚ್ಚಾಗ್ಬೋದು, ಅವ್ರಿಗಿನ್ನ ದೂರ ಇದ್ದರು, 3 ನಂಬರ್ ಇದ್ದರು. 400 ಓಟ್ನಾಗ ಧಾರವಾಡಕ್ಕೆ ಬಂದ್ರೆ ಯೂನಿವರ್ಸಿಟಿ, ಹೈಸ್ಕೂಲು, ಜೂನಿಯರ್ ಕಾಲೇಜು, ಡಿಪ್ಲೊಮಾ ಎಲ್ಲ ಇದ್ದು 300 ಓಟ್ ಬಂದು ನಾನು 300 ಓಟ್ ಬಂದು ಎಲ್ಲ ಅವು ಹೋಗಿ ಕಡೆಗೆ ಕೌಂಟಿಂಗ್ ಎಲ್ಲ ಮುಗಿದಾಗ ಅದು ಐತಿಲ್ಲೇ ಬುಕ್. ಕೌಂಟಿಂಗ್ ಎಲ್ಲ ಮುಗಿದಾಗ ನಾನು 1900 ಚಿಲ್ಲರ್ ಓಟ್ ತೊಗೊಂಡೆ ನಾನು. ಅವ್ರು 2ನೇದವರು 1300 ತೊಗೊಂಡ್ರು. ಹಿಂಗಾಗಿ ರಾತ್ರಿ 1:30 ಡಿಕ್ಲೇರ್ ಆಯಿತು, ಇಂಥವ್ರು ಬಸವರಾಜ್ ಹೊರಟ್ಟಿ ಒನ್ ದಿ ಎಲೆಕ್ಷನ್ ಬೈ ದಿ ಸದ್ಮಾರ್ಜನ್ ಅಂತೇಳಿ ಬಂತು. ಅವಾಗ ಬಂದ ನಂತರ ನನಗೆ ಬರೀ ಈ ಕಡೆ ಲಕ್ಷ ಇತ್ತು ನಂದು, ನಮ್ಮ ಕಡೆನ. ಆವಾಗ ರಾತ್ರಿ ಬಂದು ಮುಟ್ಟಿದ್ವಿ. ಬೆಳಗ್ಗೆ ಎದ್ದು ಮಂದೆಲ್ಲ ನನ್ನ ನೋಡೋಕೆ ಬರೋರು 7 ಗಂಟೆಗೆ ಬನಿ ಬಿಟ್ಟೆ, ಹುಬ್ಳಿಗೆ ಬಿಟ್ಟೆ, ಊರಿಗೆ ಹೋಗಿ ನಮ್ಮ ತಾಯಿ ಗೊತ್ತಾಗಿದ್ದಿಲ್ಲ, ಅಲ್ಲಿವರೆಗೂ ಗೊತ್ತಿರಲಿಲ್ಲ, ಯಾರು ಗೊತ್ತಿಲ್ಲ. ಆವಾಗೇನೋ ಒಂದಿಷ್ಟು ಮಂದಿ ಅಂದಾರ, ಇಲೆಕ್ಷನ್ ಗೆದ್ದಾರಂತ, ಬಸ್ಸು ಎಲೆಕ್ಷನ್ ಗೆದ್ದ ಅಂತ ಹಂಗಲ್ಸಿದ. ಅವೇನು ನಿಲ್ಲಂಗಿಲ್ಲ, ಏನು ಗೆಲ್ತಾನ, ನಿಲ್ಲಂಗಿಲ್ಲ ಹೇಳೋಣ, ನಿಲ್ಲಂಗಿಲ್ಲ, ಭಾಷೆ ಕೊಟ್ಟ ಮಾತು ಕೊಟ್ಟವ್ರೆ ಅಂತ ಅಂದ ಕೂಡಲೇ ಹೋದ್ವಿ. ನಾವು ಒಂದು ಕಾರ್ ತೊಗೊಂಡು ಹೋದ್ವಿ. ಹೋಗಿ ನಮಸ್ಕಾರ ಮಾಡಿದ್ವಿ. ಏನಪ್ಪ ಅಂದು, ಇಲೆಕ್ಷನ್ ನಿಂತಮ್ಮ ಗೆದ್ದೆ. ಇಲೆಕ್ಷನ್ ನಿಂತು ನೀನು ಹೊಲ ಅದು ಎಲ್ಲ ಏನು ಮಾಡಿದೆ ಅಂದ. ಎಲ್ಲ ನಿನ್ನ ಹೆಸರು, ನಾ ಏನು ಮಾಡಿಲ್ಲ ಅಂತೇಳಿ ಭಾಳ ತನಕ ಹೇಳಿದ್ದು. ಒಂದು ತಾಸು ಕುಂತು ಮತ್ತು ಅದನ್ನು ಶುರು ಮಾಡಿದ್ಲು. ಮಂದಿ ಎಲ್ಲ ಊರಾಗಿನ ಮಂದಿ ಬಂದರು, ಮನೆಗೆ ಬಂದಿಲ್ಲಮ್ಮ ಅವ್ರು ಏನು ಮಾಡಿಲ್ಲ, ಅವ್ರಿಗೆಲ್ಲ ಜನ ಪಟ್ಟಿ ಹಾಕಿ ದುಡ್ಡು ಕೊಟ್ಟಾರ, ಮತ್ತಿಲ್ಲ ಆರಿಸಿ ಬಂದ. ದೊಡ್ಡವ್ರು ಸರ್ನಾಯಕರು ಅಂಥವ್ರು ಇಂಥವ್ರು ಶಾಣ್ ಅಂಥವ್ರು ಸೋತಾರೆ. ನೀನು ನಸೀಬಮ್ಮ ಗುರಮ್ಮ, ಏನು ಮಾಡೋಕ್ಕೆ ಹೋಗಬೇಡ, ಚಿಂತೆ ಮಾಡ, ಇಂಥ ನಸೀಬು ಯಾರು ಸಿಗೋದಿಲ್ಲ. ಕೋಟಿ ಗಂಟೆ ದುಡ್ಡು ಖರ್ಚು ಮಾಡಿ ಸೋತಾರೆ, ನಿನ್ನ ಮಗ ಏನಿಲ್ಲ ಗೆದ್ದು ಬಂದಾನ, ಇನ್ಮೇಲೆ ಸಮಾಧಾನ ಕೂಡಲೇ ಹೌದಾ ಅಲ್ಲ ಅದು ಮಾರಂಗಿಲ್ಲ, ಅದು ಇಲ್ಲ ಎಲ್ಲ ನಿನ್ನ ಹೆಸರು ಅಂತೇಳಿ ಆವಾಗ ಅದಲ್ಲಿಗೆ ಸಮಾಧಾನ ಆಗಿ ಮುಂದೆ ನಾರ್ಮಲ್ ಆಯ್ತು. ಆಗ ನಾವತ್ತು ನಾನು ಎಲ್ಲರಿಗೂ ಗೊತ್ತಾಯ್ತು, ಜನ ಬಂದರು. ಊರಾಗ ಒಂದು ದಿವಸ ಇದ್ದೆ. ನೆಕ್ಸ್ಟ್ ಡೇ ನಾನು ಸತ್ಕಾರ ಮಾಡಿದರು. ಮಾಡಿ ಊರಾಗೆಲ್ಲ ದೊಡ್ಡದಾಗಿ ಅಗಸಿಯಲ್ಲಿ ಕುಂತ್ಕೊಂಡು ಸುಮಾರು ಒಂದು 2000 ಜನ ಕೂಡಿ ಸತ್ಕಾರ ಮಾಡಿ ಅವಾಗೆಲ್ಲ ಹೊಗಳಿದ್ರು. ಅಲ್ಲಿಗೆ ಮುಗೀತು. ಆಮೇಲೆ ಮುಗೀತು. ಯಾವಾಗಾರ ಊರಿಗೆ ಹೋಗ್ತಿದ್ದೆ, ಬರ್ತಿದ್ದೆ, ಆಕೆಗೆಲ್ಲ ಇದಿರ್ತಿತ್ತು, ಸಮಾಧಾನ ಆದರು. ಅದು ಚುನಾವಣೆ ಪ್ರಕ್ರಿಯೆ ಮುಗೀತು. ಮುಗಿದ ನಂತರ ಮುಂದೆ ಬಸವರಾಜೇಶ್ವರಿ ಅವರು ಸಭಾಪತಿ ಇದ್ದರು. ನಾ ಬಂದಾಗ ಇಟಿ ಒಳಗೆ ನಾನು ಪೂಜಾರ ಅಂತ ಹೇಳ್ಕೊಂಡಾಳೆ ಬೆಳಗೊಂದು ಆರಿಸಿ ಬಂದಿದ್ರು. ಏನು ಪ್ರಕಾಶ್ ಹುಕ್ಕೇರಿ ಆಶ್ರಮ ಹಾಕಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಮಾಡಿದ ನಂತರ ಜುಲೈ 3ಕ್ಕೆ 1980 ಓದ್ ತಗೊಂಡೆ. ಜುಲೈ 9ನೇ ತಾರೀಕು ಬಸವರಾಜೇಶ್ವರು ತಮ್ಮಗೋರು ಯಾರೋ ಹೊಸ ಬಂದಿರೋ ಒಬ್ರು ಮಾತಾಡಿರು ಅಂದರು. ಪೂಜಾರ ಸ್ವಲ್ಪ ಮರಾಠಿ ಕನ್ನಡ ಬರ್ತೀನಿ, ನಾನು ಮಾತಾಡಿದೆ. ಅದು ಫಸ್ಟ್ ಮೊದಲನೇ ಭಾಷಣ 9 ಜುಲೈ 1980 ಫಸ್ಟ್ ಭಾಷಣ. ನಮಗೆಲ್ಲ ಹೆದರಿಕೆ, ನಾ ಕತ್ತಲ್ದಾಗ ಮಾತಾಡೋಂಗೆ ಆತು ನನಗೆ. ಅಷ್ಟೆಲ್ಲ ಲೈಟ್ ಯಾಕಂದ್ರೆ ನಾನು ಸ್ವಲ್ಪ ಅವಾಗ ಬರ್ತೀವಿ ರಾಮಕೃಷ್ಣ ಹೆಗಡೆ, ಗೋರ್ಪಡೆದು ಅವ್ರದ್ದು ಇವ್ರದ್ದು ನೋಡ್ತಿದ್ವಿ. ನೋಡೋಣ ಬಂದು ಭಾಷಣ ಮಾಡಿದೆ. ಶಿಕ್ಷಕ ಸಮಸ್ಯೆಗಳು ಅದು ಇದು ಬರೀ ಟೀಚರ್ಸ್ ಮೇಲೆ ಮಾತಾಡಿದೆ. ಒಂದು 10 ನಿಮಿಷ ಮಾತಾಡಿದೆ. ಕೂತ್ಕೊಂಡೆ. ಅಡ್ಡಿಲ್ಲ ಬಿಡಪ್ಪ, ಚೆನ್ನಾಗಿ ಮಾತಾಡ್ತಿ ಅಂತೇಳಿ ಅಂದರು. ಬಸವರಾಜ್ ಪಾಪ ಮುಗಿದ ಕೂಡಲೇ ಸದನ್ ಮುಗಿಯೋಣ ಮನೆಗೆ ಕರ್ಕೊಂಬಂದ್ರು ಅವರು. ಈಗೇನು ಲೋಕಾಯುಕ್ತದಾರಲ್ಲ ಸಿದ್ದರಾಮಯ್ಯ ಪಕ್ಕದಲ್ಲಿ, ಆ ಮನೆಯಾಗಿದ್ದರು ಅವರು. ಭಾಳ ಖುಷಿಪಟ್ಟರು ಅವರು. ಏನೋ ನೀನು ನೋಡಿದ್ದು ನನ್ನ ಮಗನ ನೋಡಿದಂಗೆ ಆಗತಿ, ಚಲೋ ಮಾತಾಡು, ಹಿಂಗೆ ಮಾತಾಡೋ, ಊಟ ಗೀಟ ಮಾಡಿಸಿ ನನ್ನ ಬೆನ್ನಿಗೆ ಇದನ್ನು ಮಾಡಿ ಚಲೋದಂಗೆ ಕೆಲಸ ಮಾಡು, ನಾ ಎಲ್ಲ ಇರ್ತೀನಿ ಅಂತ ಇರು. ಹಂಗೆ ನಡೀತಿ ನಡೆಯೋಣ. 9ನೇ ತಾರೀಕು ಭಾಷಣ ಆಯ್ತು. ಎಲ್ಲರೂ ಫ್ರೆಂಡ್ಸು ಹೋದರು. ಅಲ್ಲಿ ಇಲ್ಲಿ ರೂಮ್ ಮಾಡಿದ್ವಿ, ಅಲ್ಲೇ ಫೋಟೋ ಗೀಟೋ ಎಲ್ಲ. ಅವಾಗ ಒಂಥರ ಹಬ್ಬನೇ ಅವಾಗ ಟೀಚರ್ಸಿಗೆ. ಮತ್ತು ಫಸ್ಟ್ ಟೈಮ್ ಇಡೀ ಕರ್ನಾಟಕದಾಗ ಟೀಚರ್ ಕಾನ್ಫರೆನ್ಸ್ ಕೆಲಸ ಮಾಡೋರು ಆರಿಸ್ಕೊಂಡವ್ರು ನಾನಿಬ್ಬರು, ಪೂಜಾರವರು. ಅಂದ್ಕೂಡಲೇ ಎಲ್ಲರೂ ಖುಷಿ ಆಯ್ತು. ಖುಷಿಯಾಗಿ ಹೋದರು. ಒಬ್ಬರು HK ಪಾಟೀಲ್ ಪೈಕಿ ಒಬ್ಬರು ಹುಲ್ಕೋಟೆ ಅವರು ನನ್ನ ರೂಮ್ನಾಗ ಉಳಿದಿದ್ರು. 402 ರೂಮ್ ಕೊಟ್ಟಿದ್ದರು. ಅಲ್ಲಿ ಮಲ್ಕೊಂಡು ನಾವಾಗರು ಮತ್ತೆ ಕಟ್ಟಿ ನಾಯಕ ಅಂತ MLAಗಳಿದ್ರು. ಅವ್ರ ರೂಮ್ನಾಗ ಚಾಪಿ ಹಾಸ್ಕೊಂಡು ಮಕ್ಕೋತಿದ್ದು ಕೆಳಗೆ. ಅವ್ರು ನಮ್ಗೆ ಕಾರ್ಡ್ ಕೊಟ್ಟರು. ಮಕ್ಕೊಂಡು ಅವರೊಬ್ಬರು ಇನ್ನೊಬ್ಬರಿದ್ದರು. ಮಕ್ಕೊಂಡ ಬೆಳಗ್ಗೆ 10ನೇ ತಾರೀಕು ಜುಲೈ 10 ಬೆಳಗ್ಗೆ 5:15 ಆದಪ್ಪ ಕೊಡೋಣ ಅವರು ನಿನ್ನೆ ಕೂಡಿದ್ರು ನನ್ನ ಕೂಡ. ಎದ್ದು ನನಗೆ ಹಿಂಗೆಲ್ಲ ನೋಡಿದರು.
ಯಾಕ್ರಿ ಸರ್ ನಿನ್ನೆ ರಾತ್ರಿ 9:30 10 ನೋಡಿದ್ದೀನಿ. ಕರೆಕ್ಟ್ ನೀನು ಕನಿಷ್ಠ ನೀವು ಆಶ್ರಮಕ್ಕೆ 7-8 ಸರಿ ಹೋಗಿರಿ. ಯಾಕೆ ಏನಾಗೈತಿ ಮನ್ಯಾಗ ಡೀಸೆಂಟ್ ಇದೆ ಏನೂ ಇಲ್ಲ ಅಂದೆ. ಮತ್ತು ಯಾಕೆ ಏನಿಲ್ಲ ರೀ ನನಗೆ ನಿದ್ದಿನ ಹತ್ತಲಿಲ್ಲ. ದೇವ್ರಿಂತ ಹೆಂಗೆ ನನಗಿಂತ ನಸೀಬ್ದಾಗ ಕೊಟ್ಟ. ಸಾಮಾನ್ಯ ಟೀಚರ್ ಆಗಿದ್ದೆ ನಾನು ಹಿಂಗೆ ಮಾಡಿದ್ರಲ್ಲ ಇಂಥ ಇದ್ರಾಗ ಎಲ್ಲಿ ಬಿಡಿ ತಂದೆ ತಾಯಿ ಆಶೀರ್ವಾದ ಚಲೋ ಆಗೈತಿ. ಚಲೋತಂಗೆ ಕೆಲಸ ಮಾಡಿರಿ, ನಿಮ್ಮನ್ನ ಇಷ್ಟು ನಂಬ್ಯಾರ ಟೀಚರ್ಸು, ಕೈ ಬಿಡಬೇಡ ಅವರು ಅಂದ. ಆಯ್ತಪ್ಪ ಅಂದೆ. ಅದಪ್ಪ ಕೊಡ್ರೆ ಬರಲಿ ಅಂದೆ. ಕುತ್ತಿ ಬರೀ ಕೈ ಕೊಡ್ರಿ ಅಂದೆ. ಕೈ ಮೇಲೆ ಕೈ ಹಾಕಿದೆ ಅವ್ರಿಗೆ. ಗೌಡ ನೀವೇನು ಹೇಳಿರಿ, ಶಿಕ್ಷಕರ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಾರ, ಆ ನಂಬಿಕೆನ ಎಂದೂ ಕಳ್ಕೊಳ್ದಿಲ್ಲ. ಪ್ರಾಮಾಣಿಕ ಕೆಲಸ ಮಾಡ್ತೀನಿ, ಯಾರ ಕಡೆ 10 ಪೈಸೆ ಮುಟ್ಟಂಗಿಲ್ಲ, ಯಾರಿಗೂ ಜಾತಿ ಮಾಡೋಂಗಿಲ್ಲ, ಪಕ್ಷಭೇದ ಮಾಡಿ ಎಲ್ಲ ಮಾಡಿ ನಾನು ಮಾಡ್ತೀನಿ ಅಂತೇಳಿ ಆವತ್ತು ಅವ್ರಿಗೆ ಪ್ರಾಮಿಸ್ ಮಾಡಿದೆ. ಆ ಪ್ರಾಮಿಸನ್ನು ಇವತ್ತು ನೋಡಿ ನಡ್ಸ್ಕೊಂಡ್ಬಂದಿನ. ಯಾರೇ ನನ್ನ ಮನೆಗೆ ಬಂದ್ರಿ ನಾನು ಬೋರ್ಡ್ ತೋರಿಸ್ತೀನಿ, ನನ್ನ ಹತ್ತಿರ ಸಹಾಯ ಕೇಳೋದು ಬಂದವರಿಗೆ ನಾನು ಹಿಂದೆ ಸಹಾಯ ಮಾಡುತ್ತೇನೆ, ನಾಳೆ ಸಹಾಯ ಮಾಡೋದು ಅವಕಾಶ ಇರಕ್ಕಿಲ್ಲ ಅಂತ ಒಂದು ಬೋರ್ಡ್ ಹಾಕಿನಿ ನಾವು ಹುಬ್ಬಳ್ಳಿಯಾಗ. ಆ ಬೋರ್ಡ್ ನೋಡಿರ್ಬೇಕು ನೀವು. ಅದರಿಂದ ಇವತ್ತಿನವರೆಗೂ ನಾನು ವಿರುದ್ಧ ಇದ್ದವರು, ನನ್ನ ಪರವಾಗಿದ್ದವರು ಯಾರಿಗೂ ನಾನು ಡಿಸ್ಕ್ರಿಮಿನೇಷನ್ ಮಾಡಿಲ್ಲ, ಮಾಡ್ಕೊತ ಬಂದೆ. ಬಂದ ನಂತರ ಕಡೆಗೆ ಮತ್ತೆ 86 ಎಲೆಕ್ಷನ್ ಬಂತು. ಫಸ್ಟ್ ರೌಂಡ್ನಾಗ ಆರಿಸಿ ಬಂದೆ. 92 ಅದಕ್ಕಿಂತ ಮುಂಚೆ ಮೊದಲನೇ ಚುನಾವಣೆಗೆ ಸಂದರ್ಭದಲ್ಲಿ ಇನ್ನೊಂದು ಘಟನೆ ಇದೆ ಸರ್. ಯಾವ ಒಬ್ಬ ಪ್ರಿನ್ಸಿಪಲ್ ಸರ್ ಬಳ್ಳಾರಿಯಲ್ಲಿ ಯಾವುದೇ ಒಬ್ಬ ರಾಜಕಾರಣಿಗಳನ್ನ ಪ್ರಚಾರಕ್ಕೆ ಒಳಗಡೆ ಬಿಡ್ತಿರ್ಲಿಲ್ವಂತೆ. ಆದ್ರೆ ನಾಯ್ಡು ಅಂತೇಳಿ ನಿಮಗೆ ಮಾತ್ರ ಪರ್ಮಿಷನ್ ಕೊಟ್ಟರು. ನಾಯ್ಡು ಅಂತೇಳಿ BLD ಅಲ್ಲೇ BLD ಕಾಲೇಜ್ ಅಂತ ಇತ್ತು ಅಲ್ಲಿ. BLD ಕಾಲೇಜ್ ರಾಯಚೂರಾಗ BLD ಯಾವುದೋ ಕಾಲೇಜು. ನಾಯ್ಡು ಅಂತ ಪ್ರಿನ್ಸಿಪಾಲ್ ಅವ ಹೆಂಗಿದ್ದಂದ್ರೆ ನಮ್ಮ ಧರ್ಮೀರ ಒಬ್ಬ ರಾಜ್ಯಪಾಲ ಇದ್ದಾರೆ, ಸೇಮ್ ಹಂಗೆ ಇದ್ರು ಅವರು. ನಾವು ಒಳಗೆ ಹೋದ್ವಿ, ಅವ್ರು ಯಾರಿಗೂ ಇದು ಮಾಡಿಕೊಡ್ತಿದ್ದಿಲ್ಲ. ಒಳಗೆ ಹೋಗಿ ಸರ್ ನಮಸ್ಕಾರ ಸರ್, ನಾ ಹಿಂಗ್ರಿ ಎಲೆಕ್ಷನ್ ನಿಂತೀನಿ, ಗೆಟ್ ಔಟ್ ಅಂದ. ನಾವು ಗೆಟ್ ಔಟ್ ಬೆಲ್ ಹೊಡೆದಾಗ ಕರೆದಾಗ ಅಯ್ಯೋ ಕರ್ಕೊಂಡು ಹೋಗ್ರೆ ಕಡೆ ಬಂದು ಅಂದ್ಕೂಡಲೇ ನಮ್ಗೆ ಹೆದರಿಕೆ ಬಂದ್ವಿ. ಆಮೇಲೆ ನಾವು ಹೇಳಿ ಕಳಿಸಿದ, ನಾ ಕರಿತೀನಿ ಅವಾಗ ಬಾ ಅಂಥೇಳು. ಅಂದ್ಕೂಡಲೇ ಒಂದು 20 ನಿಮಿಷಗಣ ಕರೆದ. ನಾಯ್ಡು ಅಂತ ಅವನ ಹೆಸರು ನನಗೆ ಗೊತ್ತಿತ್ತು. ಕರೆದ ನಂತರ ಕಾಲ್ ಯುವರ್ ಕ್ಯಾಂಡಿಡೇಟ್ ಅಂದ. ಸರ್ ನಾನೇ ರೀ ಅಂದೆ. ಯುವರ್ ಕ್ಯಾಂಡಿಡೇಟ್, ಯುವರ್ ಕಂಟೆಸ್ಟಿಂಗ್ ಎಲೆಕ್ಷನ್, ಹ್ಯಾವ್ ಯು ಕಂಪ್ಲೀಟ್ 30 years ಅಂದ. ಎಸ್ ಸರ್ ಅಂದೆ. ಕೆಳಗಿನಿಂದ ಮೇಲೆ ನೋಡಿದ ಬರೀ ಒಂದು ಪೈಜಾಮು, ಒಂದು ಶರ್ಟು, ಇದು ಒಂದು ಪ್ಯಾಂಟ್, ಒಂದು ಶರ್ಟ್ ಹಾಕ್ಕೊಂಡಿದ್ದೆ. ಓಕೆ ಅವನು ಬೆಲ್ ಹೊಡೆದು ಸ್ಟಾಪ್ ಸೈಡ್ ಕರೆದ, ಟೇಕ್ ಹಿಮ್ ಟು ಸ್ಟಾಪ್ ರೂಮ್, ವಾಟ್ ಎವರ್ ಯು ವಾಂಟ್ ಟು ಸೇ ಹಿ ಕ್ಯಾನ್ ಸೇ, ವಾಟ್ ಎವರ್ ಯು ಕ್ವಶನ್ ಯು ವಾಂಟ್ ಟು ಆಸ್ಕ್. ಹೋಗಿ ಕುಂತೀವಿ. ಅಲ್ಲೇ ಅವ್ರು ಶೆಟ್ಟರ್ ಪೈಕಿನೂ ಸ್ವಲ್ಪ ಹಳೆ ಮನುಷ್ಯರು ಇದ್ದರು. ಅಲ್ಲಿ ಮಾತಾಡುವಾಗ ಇಲ್ಲ ಇವ್ನು ಪಾಪ ಹೋರಾಟ ಮಾಡ್ಯಾನ. ಪೇಪರ್ ಅವಾಗೊಂದು ಸೈನ್ಸ್ ಕಾರ್ಡ್ ಒಂದವ ಪೇಪರ್, ಒಮ್ಮೊಮ್ಮೆ ದೊಡ್ಡ ದೊಡ್ಡ ನ್ಯೂಸ್ ಫ್ರಂಟ್ ಪೇಜಿಗೆ ಬರೋದು. ಇಲ್ಲ ಮಾಡ್ಯಾನ ನಿಮ್ಮ ಪಾಪ, ಅವಾಗೇನೋ ಪ್ರಜಾವಾಣಿ ಅವಾಗ ಸ್ಟಾರ್ಟ್ ಆಗಿತ್ತು ಕಾಣ್ತದೆ, ಇನ್ನೂ ಇದ್ದಿದ್ದಿಲ್ಲ ಅಷ್ಟು ಮಾಡಿ ಅಂತೇಳಿ ಎಲ್ಲರೂ ಮಾಡಿ ಮಾತಾಡಿ ಎಲ್ಲರೂ ಖುಷಿ. ನಿಮ್ಮನ್ನು ನೋಡ್ದ ಇಟ್ಕೇನೆ ಅವರು ಈಗ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಪ್ರಾಮಾಣಿಕರಿದ್ದಾರೆ. ಪ್ರಾಮಾಣಿಕ ಹೋರಾಟ ಮಾಡ್ಯ ನೀವು, ಪೇಪರ್ದ ಭಾಳ ಓದಿವು ಅಂತ ಸಪೋರ್ಟ್ ಮಾಡೋಣ ಅಂತೇಳಿ ಎಲ್ಲ ಕಡೆ ಹಿಂಗೆ ಮಾಡಿದರು. ಎಲ್ಲ ಕಡೆ ಹಿಂಗೆ ಸಪೋರ್ಟ್ ಮಾಡಿ ಜನ ಎಲ್ಲ ಅಂದೇಳಿಂದ ನಿಮಗೆ ಭಾಳ ಕಡಿಮೆ ಓಟ್ಗಳು. ಅವಾಗ ಎಲ್ಲ ಜನ ಭಾಳ ಖುಷಿಪಟ್ಟರು. ಟೀಚರ್ಸ್ ಎಲ್ಲ ಕಡೆಗೆ ನಮ್ಮ ನಿಂತ ರೋಡ್ ನಿಲ್ಸೋದು ಅದೊಂದು ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್. ಅವಾಗೆಲ್ಲ ಜನ ಎಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮನ್ನು ನೋಡೋಕೆ ಬರೋದು. ಕೌನ್ಸಿಲಿಗೆ ಬಂದಾಗ ನಿಮಗೆ ಫಸ್ಟ್ ಫೋಟೋ ತೋರಿಸಿ ನಿಮಗೆ ನಂಬಾಗ ಸಹ ಒಳಗೆ ಬಿಡ್ತಿದ್ದಿಲ್ಲ ನನಗೆ. ಮೊದಲೇನು ಮಾಡ್ತಿದ್ದಿಲ್ಲ, ವಿಧಾನಸಭೆ ಹೋಗ್ಬೇಕಾದ್ರೆ ₹2 ಕೊಟ್ಟು ಒಳಗೆ ಹೋಗಿದ್ದೆವು. ನಾ ಹೋದೆ ಫಸ್ಟ್ ಡೇ ಅದನ್ನು ಹೋದ ಅಡ್ಡ ಕಟ್ಟಿದ ದಿವಸ ಇದ್ದ ಹಿಂಗೆ ಕೈ ಮಾಡಿದ. ನಾ ML ಅಂದ. ನಡಿತೀನ ಕಡೆ ಅಂದ. ನಡಿತೀನಿ ಅಂದ್ಕೊಳ್ಳಿ ಕಾಗೋಡು ತಿಮ್ಮಪ್ಪ ಮತ್ತು SR ಪಾಟೀಲು ಅಂತೇಳಿ ಅವ್ರು ಬಂದರು. ಅವ್ರು ಬಂದು ML ಬಿಡವ್ ನಿನಗೆ ಆಟ ಹಚ್ಚಿ ಅಂದು, ನಿಮ್ಗೆ ಹೇಳ್ತೀನಿ ನಂಬರಿ ಬಿಡ್ರಿ. ಅವತ್ತು ಅವ್ನು ನೋಡಿದ ಕಡಿಮೆ ಸಿಗಲೇ ಇಲ್ಲ ನನಗೆ. ಯಾವ ರಿಟೈರ್ಡ್ ಆದವು ನನಗೆ ಗೊತ್ತೇ ಇಲ್ಲ. ಹಂಗಾಯಿತು. ಅಷ್ಟು ಇದರಿಂದ ಬಂದೀವಿ. ಆವತ್ತಿಂದ ಕೆಲಸ ಮಾಡ್ತಾ ಬಂದೆವು. 2092 ಆಯ್ತು, 96 ಆಯ್ತು, 98 ಆಯ್ತು, 2004 ಚುನಾವಣೆಗೆ ಗೆದ್ದೆ.
ನಡುವೆ ಏನಾಯ್ತು ಅಂದ್ರೆ ಇವರು ಯಾರು ನಡು ನಮ್ಮ ಯಡಿಯೂರಪ್ಪ ಅವರು 2009 ಇಸ್ವಿಯಾಗ ನನಗೆ ನೀ ಬಿ ಜೆ ಪಿ ಸೇರತ್ ಬಂದರು. ನಾ ಸೇರೋದಿಲ್ಲ ರೀ ಅಂದೆ. ಭಾಳ ಸಿಟ್ಟಿಗೆ ಎದ್ದರು ಅವರು. ಹಂಗಾರೆ ಆಯ್ತು, ನಿನ್ನ ಮುಖ್ಯಮಂತ್ರಿ ಆಗಿದ್ದವರು, ನಮ್ಮ ಸರ್ಕಾರದಾಗ ನೀನೇ ಮಾಡ್ತಿದ್ದೆ ಅಂಥೇಳಿ ಅಂದರು. ಹೋದರು. ಹೋದ ನಂತರ ಅವರು ಭಟ್ಕಳದಿಂದ ಹಾಂ ಸರ್. ರೋಡ್ ಮಟ್ಟ ಹಗಲಿ ರಾತ್ರಿ ಅಡ್ಡಾಡಿದರು ನಾನು ಸೋಲಿಸ್ಬೇಕಂತೇಳಿ. ಅದಾಗಲಿಲ್ಲ. ಜನ ಹೆಂಗಿದ್ರೆ ಹೇಳ್ತು ಒಂದು ನಿಮಗೆ ಸಂಘ ಆಗಿನ ಕಾಲಕ್ಕೆ. ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಬಂದಿದ್ರು ಅವರು. ನಾ ಭಾಷಣ ಮಾಡಿ ಅವ್ರು ಭಾಷಣ ಮುಗಿಸಿ ಹೊಂಟಿದ್ರು. ನಾ ಭಾಷಣ ಮಾಡೋಕ್ಕೆ ಹೊಂಟಿದ್ದೆ. ಎದುರಾದ್ರೆ ನನಗೆ ಯಡಿಯೂರಪ್ಪರು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನು ಮುಗಿತಿ ಸರಿ ಮನೆಗೆ ಹೋಗಿ ನೀನು ಆತರ ಸರಿ ನಿಮ್ಮ ಆಶೀರ್ವಾದ ಅಂದೆ. ಜನ ಹೆಂಗೆ ಹೇಳ್ತೀನಿ ಇಷ್ಟಾದರೂ ಮತ್ತೆ ಕರೆದು ಬಾಯಿಲೆ ಅದು ಕಳ್ಕೊಂಡರು. ಇಲೆಕ್ಷನ್ ದುಡ್ಡು ಗಿಡ್ಬೇಕನ್ನೋದು ಕೇಳಿದ್ರು ನಾನು. ಯಡಿಯೂರಪ್ಪ ಕೇಳಿದ್ರು ಇಲೆಕ್ಷನ್ ದುಡ್ಡು ಗಿಡ್ಬೇಕಂದ್ರೆ ಬ್ಯಾಡ ಸರ್ ನಿಮ್ಮ ಆಶೀರ್ವಾದ ಸಾಕ್ರಿ. ಹಂಗಾಗಿ ಅಲ್ಲಿಂದ ಏನಂದ್ರೆ ಮುಂದೆ 2004ರಾಗ ಧರ್ಮ್ ಸಿಂಗ್ ಸರ್ಕಾರದಾಗ ಕೊಯ್ಲೇಷನ್ ಗೌರ್ಮೆಂಟ್ ಆಯ್ತು, JDS ಅದು. ಆವಾಗ ದೇವೇಗೌಡರು ನಮಗೆ ಮಾತು ಕೊಟ್ಟಿದ್ರು. ಈ ನಮ್ಮ ರಾಮಕೃಷ್ಣ ಹೆಗಡೆಯವರು ಫಾಲೋವರ್ ನಾನು. ರಾಮಕೃಷ್ಣ ಹೆಗಡೆ ತೀರ್ಕೊಂಡ್ರಪ್ಪ, ನೀನು ಮುಂದೆ ನಮ್ಮ ಗುಡು ಬಾ ಅಂದರು. ಆಯ್ತು ಸರ್ ಅಂದೆ. ಅವ್ರು ಬರ್ತೀನಿ ಅಂತ ಮಾತು ಕೊಟ್ಟೆ. ಹೋಗುമ്പോൾ ನಾನು ಬೆಂಡಿಂಗ್ ಕೈ ಇಟ್ಟ, ಇವ್ರು ಬಿ ನೆಕ್ಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಅವರು ದೇವೇಗೌಡರು. ಅಂದ್ಕೂಡಲೇ ನಾವು ಕಾರಿನ ಬರೋಗ ಇವರು 10 ಮಂದಿ ಇದ್ದಾರೆ MLAಗಳು. ನೋಡಿದ್ರೆ ನೀವೇ ನಿಮ್ಮನ್ನು ಮಂತ್ರಿ ಮಾಡ್ತಾ ಅಂದ್ಕೂಡಲೇ ಮುಂದೆ ಇಲೆಕ್ಷನ್ದಾಗ 58 ಮಂದಿ ಆರಿಸ್ಕೊಂಡು JDSನಿಂದ ಧರ್ಮ್ ಸಿಂಗ್ ಗೌರ್ಮೆಂಟ್ ಆಯ್ತು. ಆವಾಗ ನಾನು ಮಿನಿಸ್ಟರ್ ಮಾಡಿದ್ರು ಹೇಳಿದಂಗೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆದ್ನಿ. ಮುಂದೆ ಕೆಲಸ ಮಾಡತ್ತಿದ್ವಿ. ನಮ್ಮ ಸೈನ್ಸಿಂದ ಏನು ಗೊತ್ತಿದ್ದಿಲ್ಲ. ಮತ್ತು ನಾವಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದಾಗ ನಮ್ಮದೊಂದು ವಿಂಗ್ ಇತ್ತು. ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಕೆಲಸ ಸ್ಟಾರ್ಟ್ ಮಾಡಿದ ಕೂಡಲೇ ಮುಂದೆ ಜನ ಎಲ್ಲ ಬರೋದು. ಆಮೇಲೆ ಸಿದ್ದರಾಮಯ್ಯ, ಜಾರಕಿಹೊಳಿ ಇವರೆಲ್ಲ ಮಹದೇವಪ್ಪ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು. ಅವಾಗ ಮಹದೇವಪ್ಪ ಇದು RDPR ಮಿನಿಸ್ಟರ್ ಇದ್ದ ಸರ್. ನಿಮ್ಮನ್ನು ಕರೆದಿದ್ರಾ ಸರ್? ಕರೆದಿದ್ರು, ನಾವು ಹೋಗಲಿಲ್ಲ. ಆಮೇಲೆ RDPR ಮಿನಿಸ್ಟರ್ ಕೊಟ್ಟರೆ ನಾನು ಮತ್ತೆ 10 ತಿಂಗಳು RDPR ಮಿನಿಸ್ಟರ್ ಅದೇ. ಹಿಂಗೆ ಬಂದೆ ಮುಂದೆ 2020. ಆಮೇಲೆ ಯಾರು ನಮ್ಮ ಕುಮಾರಸ್ವಾಮಿ ಬಂದರು. ಕುಮಾರಸ್ವಾಮಿ ಬಂದ ನಂತರ ಅವಾಗ ಲಾ ಮಿನಿಸ್ಟರ್ ಮಾಡಿದರು, ಎಜುಕೇಷನ್ ಮಿನಿಸ್ಟರ್ ಮಾಡಿದರು. ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಸರ್. ಪ್ರತಿಯೊಬ್ಬರು ಜೀವನದಲ್ಲೂ ಬಹಳ ದೊಡ್ಡ ತಿರುವುಗಳು ಬಿಡ್ತವೆ ಸರ್. ಒಂದು ನಿಮ್ಮ ತಾಯಿಯವ್ರು ಕೊಟ್ಟಂಥ ಮಾತಿಗೆ ಅವ್ರದ್ದು ಆಶೀರ್ವಾದದಿಂದ ನೀವು ಗಿನ್ನಿಸ್ ರೆಕಾರ್ಡ್ ಬರೀತೀರಾ, ಲಿಮ್ಕಾ ರೆಕಾರ್ಡ್ ಬರೀತೀರಾ, ಎಲ್ಲವೂ ಬರೀತೀರಾ. ಆದರೆ ಇನ್ನೊಂದು ಬಹುಮುಖ್ಯವಾದಂಥ ಘಟನೆ ಸರ್, ನೀವು ಸಿನಿಮಾ ಹೀರೋ ಆಗಕ್ಕೆ ಹೊರಟಿದ್ರಂತೆ, ಆದರೆ ಆಗಲಿಲ್ವಂತೆ ಸರ್. ನೀವೇನಾದರೂ ಒಂದು ರೀತಿ ಸಿನಿಮಾ ಹೀರೋ ಇದು ಬಣ್ಣದ ಲೋಕಕ್ಕೆ ಹೋಗಿದ್ರೆ ಇವಾಗ ಈ ಥರ ಸಭಾಪತಿಗಳಾಗೋವರೆಗೂ ಬರ್ತಿರ್ಲಿಲ್ವಾ ಅಂತ. ಅದೇನಾಯಿತು, BA1 ಓದ್ತಿದ್ದೆ ನಾ. ಹಾಂ ಸರ್. ಹಾಂ, BA1 ಓದ್ತಿ ನೋಡಿ. ನನ್ನ ಫಸ್ಟ್ ಫೋಟೋ ಹೆಂಗೈತಿ, ಒಂದು 1980s ಕೊಡ್ತೀನಿ. ಇದಕ್ಕೆ ಮೊದಲಿಂದ ಇನ್ನು ಅಲ್ಲೇ ಐತಿ ಫೋಟೋ. ಅದು ಓಕೆ ಓಕೆ ಅಲ್ಲಿ ನೋಡುವಂತೀರಿ ಲಾಸ್ಟಕ್ಕೆ. ಅಂದರೆ ಹ್ಯಾಂಡ್ಸಮ್ಮು, ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್. ತೋರಿಸ್ತೀನಿ ನಿಮಗೆಲ್ಲ. ಆವಾಗ ಅವರು ಮಿನಿಸ್ಟರ್ ಮಾಡಿದರು. ಮಿನಿಸ್ಟರ್ ಮಾಡಿ ನಾನು ಹಗಲು ರಾತ್ರಿ ಕೆಲಸ ಮಾಡಿದೆ. ಎಲ್ಲ ಟೀಚರ್ಸಿಗೆ ಏನು ಮಾತು ಕೊಟ್ಟಿದ್ದು ಹಂಗೆ ಮಾಡಿದ್ವಿ. ಮುಂದೆ 81ದಾಗ ನಮ್ಮನ್ನೊಂದು ಸೆಮಿನಾರ್ ಕಳಿಸಿದ್ದು ದಿಲ್ಲಿಗೆ. ಫಸ್ಟ್ ಟೈಮ್ ದಿಲ್ಲಿಗೆ ಹೋದೆ ನಾನು. ಸೆಮಿನಾರ್ ಅಂದ್ರೆ ದ ರೋಲ್ ಆಫ್ ದ ಲೆಜಿಸ್ಲೇಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲೆಜಿಸ್ಲೇಷನ್. ಅಲ್ಲಿ ಮುಖರ್ಜಿ ಅಂತ ಒಬ್ಬರು ಸ್ಪೀಕರ್ ಇದ್ರು ನೋಡಿ. ಪ್ರಣಬ್ ಮುಖರ್ಜಿ ಅಲ್ಲ, ಇನ್ನೊಬ್ಬರು ಅಂತ ಇದ್ದರು. ಅವರು 1.5 ತಾಸು ಭಾಷಣ ಮಾಡಿದರು. ಭಾಷಣ ಮಾಡಿದ ಕೂಡಲೇ ನಾನು ಮುಗಿದ ಕೂಡಲೇ ಭಾಳ ಕ್ಯೂರಿಯಾಸಿಟಿ ನನಗೆ. ಸರ್, ಐ ಆಮ್ ಬಸವರಾಜ್ ಹೊರಟ್ಟಿ. ಐ ಆಮ್ ನ್ಯೂಲಿ ಎಲೆಕ್ಟೆಡ್ MLC ಫ್ರಮ್ ದಿ ಕರ್ನಾಟಕ. ಸರ್, ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಸಮ್ ಪ್ರಾಬ್ಲಮ್ಸ್ ವಾಟ್ ಯು ಹವ್ ಸ್ಪೋಕನ್ ಅಂದೆ. ನೋ ಐ ಆಮ್ ಬಿಜಿ. ಡೂ ಒನ್ ಥಿಂಗ್, ಐ ವಿಲ್ ಗಿವ್ ಮೈ ಅಡ್ರೆಸ್. Come at 6:30 to my home. Whatever question you want to ask, I will in the house. ನಾವು ಹೋದ್ವಿ ರೀ. ಹಿಂಗೆ ಎಂಟ್ರೆನ್ಸಕ್ಕೆ ಅಲ್ಲಿ ಅವ್ರ ಮನ್ಯಾಗ ಒಂದು ಬೋರ್ಡ್ ಇತ್ತು. Those who are coming to me for their work, I will do it today only. Tomorrow I may not get the chance.
ಅದನ್ನ ಬರ್ಕೊಂಬಂದೆ ನಾ. ನೀವು ಬರ್ಸಿರೋದಕ್ಕೆ ಅದೇನಾ ಸರ್ ಇನ್ಸ್ಪಿರೇಷನ್ ಲೈನ್? ಅದನ್ನ ಬರ್ಕೊಂಬಂದೆ, ಹಾ. ಅದನ್ನ ಬರ್ಕೊಂಬಂದು ಕನ್ನಡ ತರ್ಜುಮೆ ಮಾಡಿ ನಮ್ಮ ಮನೆ ಐತಿ ನಾ. ಓಹೋ, ಅದು ಹೌದಾ? ಈಗಲೂ ಕೂಡ ಇದೆ, ಈಗೂ ಇದೆ ನಮ್ಮ ಮೊಬೈಲ್ದಾಗ ಈಗೂ ಇದೆ, ತೋರಿಸ್ತೀನಿ ನಿಮಗೆ. ಇದೆ ಸಿಕ್ಕಿದೆ ಸರ್ ನಮಗೂ ಇದೆ. ಹಾಗಾಗಿ ಅದನ್ನು ನಾವು ನಡೆಸೋದು ಬಂದೆ. ಇವತ್ತಿನವ್ರಿಗೆ ಬಂದೀನಿ. ಸಭಾಪತಿ ಆದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದು ಕಷ್ಟ ಆಗಿತ್ತು. ನಾನು ಪ್ರತಿ ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀನಿ. ನಾನು ಪ್ರತಿ ತಿಂಗಳ ಶುಕ್ರವಾರ ಒಂದು ತಾಲೂಕಿಗೆ ಹೋಗ್ತೀನಿ. ನಾನು ಶುಕ್ರವಾರ ಮಧ್ಯಾಹ್ನದಾಗ ಎಲ್ಲ ಸ್ಕೂಲ್ಗೆ ಅಡ್ಡಾಡಿ ಹಾಲ್ಟ್ ಮಾಡಿ ಶನಿವಾರ ಬೆಳಗ್ಗೆ ಸ್ಕೂಲ್ಗೆ ಭೇಟಿಯಾಗಿ ಶನಿವಾರ ಮಧ್ಯಾಹ್ನ ಬಂದು ಹುಬ್ಬಳ್ಳಿಗೆ ಬರ್ತಿದ್ದೆ. ನಾನು ಸಭಾಪತಿ ಆಗೋಣ ಅದು ಆಗಲಿಲ್ಲ. ಅದು ಈಗ ನಾನು ಏನು ಕೆಲಸ ಬಿಟ್ಟಿಲ್ಲ. ದಿವಸ 30-35 ಲೆಟ್ರ್ ಕೊಡ್ತೀನಿ, ದಿವಸ 100 ಫೋನ್ ಮಾಡ್ತೀನಿ, ಎಲ್ಲ ಮಾಡ್ಕೊತೀನಿ. ಇವಾಗ ಶಿಕ್ಷಕರು ನಾನು ಕೊಡಿದಾರೆ. ಈ ಭಾರತ ದೇಶದಲ್ಲಿ 8 ಸಾರಿ ಒಂದೇ ಮತ್ತು 6 ಕ್ಷೇತ್ರದಿಂದ ಯಾರು ಆರಿಸಿ ಬಂದಿಲ್ಲ. ಯಾರು ಇಲ್ಲ ಸರ್, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ರೆಕಾರ್ಡ್ ಆಗಿದೆ, ಇಲ್ಲಿದೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅದೊಂದು ಮಾತು ಕೊಟ್ಟನ್ನು ಉಳಿಸ್ಕೊಂಡ್ಬರ್ಬೇಕಂತೇಳಿ ಇವತ್ತಿನವ್ರಿಗೆ ಹಂಗೆ ಬಂದಿದ್ದೀನಿ. ಆ ಹಿನ್ನೆಲೆ ನನಗೆ ಸಿನಿಮಾ ಚಾನ್ಸ್ ಬಗ್ಗೆ ಕೇಳ್ತಾ ಇದ್ದೆ. ಸಿನಿಮಾ ಚಾನ್ಸ್ ಬಗ್ಗೆ ಸೊಸೆ ತಂದ ಸೌಭಾಗ್ಯ ಅಂತ ಒಂದು ಸಿನಿಮಾ, ಅದು ಹುಬ್ಬಳ್ಳಿ ಅವರು ಯಾರೋ ಡೈರೆಕ್ಟ್ ಇದ್ದು. ಅದಕ್ಕೆ ನನ್ನ ಕರೆದ್ರು. ಅವರು ಕರೆದ ನಂತರ, ಇಲ್ಲ ನೀನು ಭಾಳ ಸ್ಮಾರ್ಟ್ ಅದಿ, ಸಿನಿಮಾ ಮಾಡು, ಚಲೋ ಹಾಕಿ ನೀನು, ಇಲ್ಲಿ ಯಾರು ಇಲ್ಲ, ಉತ್ತರ ಯಾರಿಲ್ಲ ಅಂದ್ರೆ ಹ್ಞೂ ಅಂದೆ. ನಾನು ಹ್ಞೂ ಅಂದ ಕೂಡಲೇ ಅಲ್ಲಿ ಕರ್ಕೊಂಡು ಹೋದರು. ಹೋಗಿ ಬಣ್ಣಾಗಿನ ಹಚ್ಚಿದ್ರು. ಅಂದರೆ ಯಾವ ಥರ ಮುಖ ಏನು ಬಣ್ಣ ಹಚ್ಚಿದ್ರು. ನೀನು ಒಂದು ಸಿನಿಮಾ ಮಾಡ್ತೀವಿ, ಇದು ಈ ಥರ ಇರ್ತೈತಿ, ನೆಕ್ಸ್ಟ್ ವೀಕ್ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ, ಬರಬೇಕಂದ್ರು. ಅವಾಗ ಏನಂದ್ರೆ ನಮ್ಮ ತಂದೆಯವ್ರದ್ದು ಒಂದು ಮಾತು ಕೊಟ್ಟಿದ್ದ, ನನ್ನ ಮಗ ಗ್ರ್ಯಾಜುಯೇಟ್ ಆಗಬೇಕು, ಗೌನ್ ಹಾಕ್ಕೊಂಡು ಫೋಟೋ ನಮ್ಮ ಮನೆಯಾಗಿರ್ಬೇಕು. ಅದೊಂದು ಆಸೆ ಅವ್ರದ್ದು. ಅದು ನನಗೆ ಹಿಂಗೆ ಅಂದ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೂ ನೀನೇ ಹೇಳಿ ಗ್ರ್ಯಾಜುಯೇಟ್ ಆಗ್ಬೇಕಂತ ಮತ್ತು ಸಿನಿಮಾಕ್ಕೆ ನೀನು ಗ್ರ್ಯಾಜುಯೇಟ್ ಹಾಕಿ ಅಂದರು. ಮತ್ತು ಅದನ್ನು ಬಿಟ್ಟ ವಾಪಸ್ ಇಲ್ಲ ನಾವು ಅಲ್ರಿ ಮತ್ತು ಕಂಟಿನ್ಯೂ ಮಾಡಿ ಗ್ರ್ಯಾಜುಯೇಷನ್ ಮುಗಿಸಿದ್ದೆ ನಾನು. ಹಾಗಾಗಿ ಆ ಥರ ಅಲ್ಲಿಂದ ಬಂದೆ. ಅದು ಅಲ್ಲಿ ಸಿನಿಮಾಕ್ಕೆ ಹೋಗೋದು ಎಲ್ಲ ಆಗಿತ್ತು. ಅದು ಭಾಳ ಮಂದಿ ನೀವು ಹುಚ್ಚದಿ ಬಿಡಬಾರ್ದಾಗಿತ್ತು, ಸಿನಿಮಾ ಮಾಡ್ಬೇಕಾಗಿತ್ತು ಅಂತ ಅವ್ರು ಅಂದರು. ಹೊಡೆದು ಒಟ್ಟಾರೆ ಅದೆಲ್ಲ ಹೋತು. ಇಲ್ಲಿಗೆ ಬಂದು ನಿಂತು ಬಂತು. ಆಮೇಲೆ ಇನ್ನೊಂದೇನಾಯ್ತು ಹೇಳ್ತೀನಿ. ಪುರೋಹಿತ ಹತ್ತಿದ್ರು, ಕಮಿಷನರ್ ಇದ್ದರು. ನಾ ಆರಿಸಿ ಬಂದ್ಕೊಂಡು ನಾನು ಡಿಸ್ಮಿಸ್ ಮಾಡಿದೆ ನೌಕರಿಯಿಂದ. ನೆಮ್ಮನೆ ಹೈಸ್ಕೂಲ್ದಾಗ ಡಿಸ್ಮಿಸ್ ಮಾಡೋಣ. ನಾ ಏನು ಮಾಡಿದೆ, ಟೀಚರ್ಸ್ ಕಾನ್ಫಿಡೆನ್ಷಿಯಲ್, ನಮ್ಮ ಟೀಚರ್ ಫಂಡಮೆಂಟಲ್ ರೈಟ್ ಅದು, ಅದನ್ನು ನಾವು ಬಿಡಬಾರ್ದು ಅಂತ ತಿಳ್ಕೊಂಡು ಹೇಳಿ ಕೋರ್ಟಿಗೆ ಹಾಕಿದ್ದೆ. ನಾನು ಕೋರ್ಟಿಗೆ ಹಾಕಿ ಸುಮಾರು 8 ವರ್ಷ ಮಟ್ಟ ನಾನು MLC ಆಗಿ ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡೀನಿ. ಕೋರ್ಟ್ನಾಗ ಅದು ಮತ್ತು ನಾವು ರಾಜೀನಾಮೆ ಕೊಟ್ಟಿರೋದು ಹೋಗತ್ತೆ ಅಂತೇಳಿ 8 ವರ್ಷದ ಮೇಲೆ ಡಿಸಿಷನ್ ಆಗ್ತದೆ. ಎನಿ ಎಂಪ್ಲಾಯ್ ಆಫ್ ದಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ he should contest for the election. It is allowed ಅಂದ್ಬಿಟ್ರು. ಲೆಮನ್ ಹೈಸ್ಕೂಲ್, ಇವನ್ ದೋ ಲೆಮನ್ ಹೈಸ್ಕೂಲ್ adopted KCSR rule, but school is getting grant from the government, so it is a private management. ಆಗಿ ಆ ಡಿಸಿಷನ್ ಆದ ನಂತರ ಸಂಕನೂರ ಬೇರೆ ನಿಂತಾರಲ್ಲ ಇವರೆಲ್ಲ ನೌಕರಿ ಮಾಡ್ಕೋತ ನಿಂತಾರೆ. ಸಂಕನೂರು ಮಣ್ಣೆ ರಿಟೈರ್ ಆಗ್ಯಾರ. ಸರ್ ನೀವು ಕ್ರಿಕೆಟ್ ನೋಡ್ತೀರಾ ಸರ್? ನೋಡ್ತೀವಲ್ಲ ಕ್ರಿಕೆಟ್. ಯಾರು ಸರ್ ಫೇವ್ರೆಟ್ ಪ್ಲೇಯರ್ ಯಾರು? ಏನಂತ ನಾವು ಕ್ರಿಕೆಟ್ ನನಗೆ ಅಂಥದ್ದೇನು ಕ್ರಿಕೆಟ್ ಭಾಳ ಹುಚ್ಚಿರಂಗಿಲ್ಲ ಸರ್. ನಾನು ಯಾಕೆ ಕೇಳಿದೆ ಅಂದರೆ ಸಚಿನ್ ಅಂದ್ರೇನು ಅವನ್ನ ನೋಡ್ತಿದ್ದೆ ನಾನು. ಅವಂಗ ಇದ್ರಾಗ ಪಾಕಿಸ್ತಾನದಾಗ ಹಾಲಿನ ಬಾಟ್ಲಿ ಕೊಟ್ಟಿದ್ದ ಅವ್ನ ಕೈಯಾಗ. ಹುಡುಗಿದ್ದ, ಹಾಲಿನ ಬಾಟ್ಲಿ ಕೊಟ್ಟಿದ್ದ ಅಂದಿನ ಹುಡುಗ ಅಂತೇಳಿ. ಅವನ ಆಟ ಗೀಟ ನೋಡಿ ಅವನ ಬಗ್ಗೆ ಭಯಂಕರ ಅಪಾರವಾದಂಥ ಒಂದು ನನಗೆ ಪ್ರೀತಿ ವಿಶ್ವಾಸ ಇತ್ತು. ಸಣ್ಣವಿದ್ದಾಗಿಂದ ನೋಡಿದೆ ಅವನು. ಆಮೇಲೆ ಇತ್ತಿತ್ತಾಗ ಯಾವಾಗಾರ ನೋಡೋ ಕೊಹ್ಲಿ ನೋಡ್ತೀವಿ. ಇವು ಭಾಳ ಕಡಿಮೆ ನಾನು ನೋಡ್ತಾ ಇರ್ತೀವಿ. ಒಬ್ಬೊಬ್ಬರು ಹಿಂಗೆ ಮಾಡ್ತಿರ್ತೀವಿ. ಸರ್ ನಾನು ಯಾಕೆ ಕ್ರಿಕೆಟ್ ಬಗ್ಗೆ ಕೇಳಿದೆ ಅಂದರೆ, ಈಗ ಸಚಿನ್ ದಾಖಲೆ ಬರೆದಿದ್ದಾರಲ್ಲ, ಸಚಿನ್ ಆದಮೇಲೆ ಇನ್ನೊಬ್ಬರು ಬರ್ತಾರೆ ದಾಖಲೆ ಮುರಿಯೋದಕ್ಕೆ ಅಂತ. ಅವ್ರ ದಾಖಲೆನ ಅವ್ರು ಮುರಿತಾರೆ. ಈಗ ಬಸವರಾಜ ಹೊರಟ್ಟಿ ಸಾಹೇಬರು 47 ವರ್ಷಗಳ ಸತತ ಮೇಲ್ಮನೆ ಸದಸ್ಯರಾಗಿದ್ದಾರೆ. ಇನ್ನು 3 ವರ್ಷ ಸರ್, 50 ವರ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ ದಾಖಲೆನ ಮುರಿಯೋಂಥ ಮತ್ತೊಬ್ಬರು ಬರ್ತಾರೆ ಅಂತ ಅನಿಸುತ್ತಾ ಸರ್ ಸತತವಾಗಿ ನಿಮಗೆ? ಈಗಿನ ಕಾಲಕ್ಕೆ ಭಾಳ ಕಷ್ಟ ಅದು. ಯಾಕಂದ್ರೆ ಜನ ಅವಾಗಿನಂಗಿಲ್ಲ. ಜನ ನಿಮ್ಮನ್ನ ಇವತ್ತು ಓಟ್ ಹಾಕ್ತಾರೋ ನಾಳೆ ಹಾಕೋದಿಲ್ಲ. 99 ಕೆಲಸ ಮಾಡಿ ಒಂದು ಮಾಡಲಿಲ್ಲ ಅಂದ್ರೆ ನೀವು ಮಾಡಲಿಲ್ಲ ಅಂತ ಕೇಳ್ತಾರೆ. ಟೀಚರ್ ಕಮ್ಯುನಿಟಿ ಇನ್ನೂ ಜಾಸ್ತಿ ಅದ್ರಾಗ. ಇದನ್ನ ಯಾಕೆ ಮಾಡಲಿ, ಅದನ್ನೆಲ್ಲ ಮಾಡಿ ಇದನ್ನ ಯಾಕೆ ಮಾಡಲಿ ಅಂತ ಕೇಳೋರು ಇರ್ತಾರೆ. ಹೀಗಾಗಿ ಅದು
ಅದು ರೆಕಾರ್ಡ್ ಆದ್ರೆ ನನಗನಿಸಿದ ಮಟ್ಟಿಗೆ ಆ ರೆಕಾರ್ಡ್ ಮುರಿದು ಕಷ್ಟ ಈಗಿನ ಕಾಲಕ್ಕೆ. ಅದು ಸರ್ ಒಂದೇ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ. ಸತತವಾಗಿ ಆಯ್ಕೊಂಡ್ಬಂದಿದ್ದು ಭಾರತ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಇಲ್ಲ. ಆ ರೆಕಾರ್ಡ್ ಬ್ರೇಕ್ ಮಾಡೋದು ಕಷ್ಟ ಅಂತ ಅನ್ಸುತ್ತೆ ಸರ್ ನನಗಂತೂ. ಕಷ್ಟ ಆಗ್ತಿದೆ, ಕಷ್ಟ ಆಗಿದೆ. ಯಾಕಂದ್ರೆ ಈಗ ಏನು ಮಾಡ್ತಾರೋ ಖರ್ಗೆ ಅವರು ನನಗಿಂತ ಹೆಚ್ಚು ಎಲೆಕ್ಷನ್ ನಿಂತಾರೆ. ಅವ್ರು ನಿಂತಾಗ ಏನಾಯ್ತು, ಒಮ್ಮೆ MP ನಿಂತಾರ, ML ನಿಂತ್ಸೋತಾರ, ಹಿಂಗಾಗಿ ಅವ್ರು ಬೇರೆ ಬೇರೆ. ಬಟ್ ನಾ ಇಲ್ಲ, ನನ್ನ 1985ದಾಗ ರಾಮಕೃಷ್ಣಗಳು ಮುಖ್ಯಮಂತ್ರಿ ಆದಾಗ ಧಾರವಾಡ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದೆ ನಾನು, ನಿಲ್ಲ ಅಂಥೇಳಿ. ಅಸೆಂಬ್ಲಿ ನೀನು ಭಾಳ ದೊಡ್ಡ ಹಾಕಿ ಮಂತ್ರಿ ಅಂತ ಕೆಲವು ಅಂದರು. 3,000 ಜನ ಟೀಚರ್ಸ್ ಅವ್ನ ಕಾರಿನ ಮುಂದೆ ಅಡ್ಡು ಮಕ್ಕೊಂಡ್ಬಿಟ್ರು. 3,000 ಜನ ಟೀಚರ್ಸ್ ನೆಕ್ಸ್ಟ್ ಡೇ ಬಂದರು. ಅವರು ಬೆಳಗಾವಿನಿಂದ ಅಡ್ಡು ಮಕ್ಕೊಂದು ಕಾರ್ ಬಿಡಲಿಲ್ಲ ಅವರು. ಕಡೆಗೆ ಅವ್ನು ವಾಪಸ್ ತೊಗೊಂಡು ಆತಪ್ಪ ನೀ ಅಲ್ಲೇ ಹೋಗು, ನಿಮ್ಮ ಟೀಚರ್ ನಿಮ್ಮ ಮೇಲೆ ಪ್ರೀತಿ ಇದಾರ, ಅಲ್ಲೇ ಮಾಡ್ಕೊ ಅಂದ್ಕೊಂಡು ಮತ್ತೆ ಇಲ್ಲಿ ಬಂದೆ ನಾನು. ಸರ್ ಅಲ್ಲಿಂದ ಇಲ್ಲಿವರೆಗೂ ಶಿಕ್ಷಕರ ಸಮಸ್ಯೆ ಅಂತಂದರೆ ನೀವು ಪ್ರತಿದಿನ ಹೋರಾಟ ಮಾಡಿಕೊಂಡೇ ಬಂದಿದ್ದೀರಾ. ಇನ್ನೂ ಸರ್ ಶಿಕ್ಷಕರ ಸಮಸ್ಯೆಗಳಿಗೆ ಇನ್ನೂ ನಾನು ಏನಾದರೂ ಮಾಡಬೇಕು ಅನ್ನೋದು ತುಡಿತ ನಿಮ್ಮಲ್ಲಿ ಏನಿದೆ ಸರ್ ಶಿಕ್ಷಕರ ವರ್ಗಕ್ಕೆ? ಅಂದರೆ ಇಲ್ಲಿ ಹೆಂಗಿದೆ ಅಂದ್ರೆ ಇದು ಅನ್ಸಾಲ್ವ್ ಪ್ರಾಬ್ಲಮ್ ಇದು. ಈ ಇಲಾಖೆ ಅಂದ್ರೆ ಒಂದು ಮುಗಿದೈತಾನೆ ಇನ್ನೊಂದು ತರ್ತಾರೆ. ಈಗ ನೋಡಿ 1/4/2006 ನಂತರ ನೇಮಕಾತಿ ಅವ್ರು ಪೆನ್ಷನ್ ಇಲ್ಲ, ಹೊಸದು ಬಂತಿದ್ದು. ಹಳಿವೆಲ್ಲ ಮುಗಿದಾವ ಎಲ್ಲ. ಅವಾಗ ಜಾಬ್ ಸೆಕ್ಯೂರಿಟಿ ಇಲ್ಲ. ಆಮೇಲೆ ನೀವು ನಾಳೆ ಬರಬೇಡ ಅಂತ ಸಾಲಿ ಬರೋಂಗಿಲ್ಲ. 3 ತಿಂಗಳ ಪಗಾರ ಹಾಕಿತ್ತು. ಆಮೇಲೆ ಮ್ಯಾನೇಜ್ಮೆಂಟಿಗೆ ಇಷ್ಟು % ದುಡ್ಡು ಕೊಡಬೇಕಾಗಿತ್ತು. ಅವನ್ನೆಲ್ಲ ನಿಲ್ಲಿಸ್ಕೋತ ನೀವು ಹೋರಾಟ ಮಾಡಿ 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 ಬಂದಿವಿ. ಈಗ ಎಲ್ಲರೂ ಸುಖವಾಗಿದ್ದಾರೆ, ಯಾರಿಗೂ ತೊಂದರೆ ಇಲ್ಲ. ಈಗ ಆ ಸಂಘಟನೆಗೆ ಯಾರೂ ಬರೋದಿಲ್ಲ. ಅವಾಗ ನಂಗೆ ಸಂಘಟನೆ ಬರೋಂಗಿಲ್ಲ, ಹಿಂಗಾಗಿ ಸಂಘಟನೆನೂ ವೀಕ್ ಆಗ್ಯಾವ. ಮತ್ತು ಇವೆಲ್ಲ ನ್ಯಾಚುರಲ್ ಆಗಿ ಕಾಲ ಬದಲಾದಂಗೆ ಅವರು ಬದಲಾಗ್ಯಾರ. ಬಟ್ ನನ್ನ ವಿಷಯದಲ್ಲಿ ಯಾರು ಬದಲಾಗಿಲ್ಲ. ಸರ್ ಸತತ 47 ವರ್ಷಗಳಿಂದ ಬಹಳಷ್ಟು ಸುಧಾರಣೆಯನ್ನು ನೀವು ಕೂಡ ತಂದಿದ್ದೀರಾ. ಮಾಡಿದ್ದೀನಿ ನಾನು. ನೋಡಿ, ಶಿಕ್ಷಣ ಮಂತ್ರಿ ಆದಾಗ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗ್ತಿದ್ದಿಲ್ಲ, ಸ್ಕೂಲ್ ಇರ್ತಿದ್ದಿಲ್ಲ. ಹೈಸ್ಕೂಲು 7ನೇ ತಮ್ಮ ಮಾಡ್ತಿದ್ರು. 2 ವರ್ಷ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ರು. ಅಂತ ನಮ್ಮ ತಂಗಿದಂಗೆ ಆಗಿತ್ತು. 7ನೇ ತ ಪಾಸಾದ ನಾನು 9th ಹೋದೆ. ಆಕೆ ಮುಂದೆ ಮುದೊಳಗೆ ಬರೋಕೆ ಹಾಕಿದ್ದಿಲ್ಲ. 2 ವರ್ಷ ಬಿಟ್ಟು ಮದುವೆ ಮಾಡಿ ಕೊಟ್ಬಿಡಕ್ಕೆ. ಇದು ನನ್ನ ತಲೆಯಾಗಿತ್ತು. ನಾನು ಶಿಕ್ಷಣ ಮಂತ್ರಿ ಆದಾಗ ಒಂದು ಇದನ್ನು ತರಿಸಿದೆ, ಮ್ಯಾಪ್ ಇಡೀ ರಾಜ್ಯದ್ದು. ಎಲ್ಲೆಲ್ಲಿ ಸ್ಕೂಲ್ ಅದಾವೆ, ಎಲ್ಲೆಲ್ಲಿ ಸ್ಕೂಲ್ ಇಲ್ಲ, ಎಷ್ಟು ಮಂದಿ ಹೆಣ್ಮಕ್ಳು ಶಾಲೆ ಬಿಟ್ಟಾರೆ, ಎಷ್ಟು ಮಂದಿ ಇದನ್ನು ತರಿಸಿದೆ. ಆವಾಗ ಅವರು 1602 ಸ್ಕೂಲ್ ಬೇಕಂತ ಬರೆದಿದ್ರು ಅವರು ರಿಪೋರ್ಟ್. ಅಂದರೆ ಎಲ್ಲರೂ ಗ್ರಾಮ ಪಂಚಾಯತಿಗೆ ಒಂದು, ಹತ್ತಿರ ಒಂದು, ಹಿಂಗಂತ ಮಾಡಿದರು. ನಾವು ಭಾಳ ಪ್ರಯತ್ನ ಮಾಡಿ ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಫೈನಾನ್ಸ್ ಮಿನಿಸ್ಟರು, 1039 ಪ್ರೌಢಶಾಲೆ ಪ್ರಾರಂಭ ಮಾಡಿದ್ವಿ. ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ 1039 ಪ್ರೌಢಶಾಲೆ, 500 ಜೂನಿಯರ್ ಕಾಲೇಜು, 5,000 ಕೋಟಿ ಕಟ್ಟಡಕ್ಕೆ. ಬಿಸಿ ಊಟ ಪ್ರೈಮರಿಗೆ ಇತ್ತದು. ಅದನ್ನು SLC ಎಡಿಡ್ದವ್ರಿಗೆ ಗೌರ್ಮೆಂಟಿಗೆ ಎಕ್ಸ್ಟೆಂಡ್ ಮಾಡಿದೆ. ಹಿಂಗೆ 10 ಹಲವಾರು ಜಾಬ್ ಸೆಕ್ಯೂರಿಟಿ ಕೊಟ್ಟು 10 ಹಲವಾರು ಇನ್ನು ಮಾಡಿದ್ವಿ. ಮಾಡಿ ಮತ್ತು ಮಕ್ಕಳಿಗೆ ಅವು ಟೆಕ್ಸ್ಟ್ ಬುಕ್ಕು, ಯೂನಿಫಾರ್ಮು, ಸೈಕಲ್ಲು ಇವೆಲ್ಲ ನನ್ನ ಇದಕ್ಕೆ ಬಂದು. ಟೆಕ್ಸ್ಟ್ ಬುಕ್ ಮೇ 15 ಟೆಕ್ಸ್ಟ್ ಬುಕ್ ಮಾಡ್ತಿದ್ದೀವಿ ನಾವು. ಮೇ 15 ಟೆಕ್ಸ್ಟ್ ಬುಕ್ BO ಆಫೀಸ್ಗೆ ಮುಟ್ಟಬೇಕು. ಅವು ಮುಂದೆ ನಾವು ಮೇ 31 ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದು. ಸರ್ ಜೂನ್ ಆದರೂ ತಲುಪಲ್ಲ ಸರ್, ಈಗ ತಲುಪಿಲ್ಲ. ಈಗ ಸರ್ ಜೂನ್ ತಿಂಗಳಾದರೂ ಬರಲ್ಲ ಅಂತ ನಾವೆಲ್ಲ ಜೂನ್ 1ನೇ ತಾರೀಕಿನ ನ್ಯೂಸ್ ಎಲ್ಲ ಶಾಲೆ ಪುಸ್ತಕ ಇರ್ತಿದ್ದು. ಹಂಗೆ ನೋಡ್ಕೊಂಡಿದ್ದು ನಾನು. ಅದು ಎಷ್ಟೋ ವರ್ಷ ಬಂತು. ಮತ್ತು ಮುಂದೆ ಇವಾಗ ಪರಿಸ್ಥಿತಿ ಬದಲಾಯ್ತು, ಮತ್ತೆ ನಡೆದಿದೆ. ಸರ್ ನೀವು ಅತ್ಯಂತ ಕಿರಿಯ ಪರಿಷತ್ ಸದಸ್ಯರಾಗಿ ಎಂಟ್ರಿ ಕೊಟ್ಟಿದ್ದೀರಿ ಅವಾಗ. ಸರ್ ಈಗ ನೀವೇನ ಸರ್ ಹಿರಿಯರು? ವಯಸ್ಸಿನಲ್ಲಿ ನನಗೆ ದೊಡ್ಡವರಿದ್ದಾರೆ ಕೆಲವರು. ಬಟ್ ಈ ಇದರಲ್ಲಿ ಏನು ಇಲೆಕ್ಟೆಡ್ ಇದರಲ್ಲಿ ನಾನು ಹೈಯೆಸ್ಟ್ ಇದು. ನನ್ನಟ್ಟು ಯಾರು ಆರಿಸಿ ಬಂದಿಲ್ಲ. ವಯಸ್ಸಿನಲ್ಲಿ ದೊಡ್ಡವರಿದ್ದಾರೆ, ಅವ್ರದಾರ. ಬಟ್ ಈ ಇದರಲ್ಲಿ 8 ಸಾರಿ ಆರಿಸಿ ಬಂದವ್ರು ಇನ್ನೂ ಒಬ್ಬರು ಇಲ್ಲ. ಒಂದೇ ಕಾನ್ಸ್ಟಿಟ್ಯೂನ್ಸಿ ಆರಿಸಿ ಬಂದವರು ಇಲ್ಲ. ಈ ದೇಶದಲ್ಲೇ ಇಲ್ಲ, ಇಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಯಾರು ಇಲ್ಲ. ಸರ್ ನೀವು ಸಚಿವರಾಗಿ ತೆಗೆದುಕೊಂಡ ಬಹುದೊಡ್ಡ ನಿರ್ಧಾರಗಳಲ್ಲಿ ಲಾಟ್ರಿ ಬ್ಯಾನ್ ಕೂಡ ಒಂದಲ್ಲ ಸರ್? ಮಾಡಿದ್ನಲ್ಲ ಅವಾಗ. ಸರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲಾಟ್ರಿ ಸಣ್ಣ ಉಳಿತಾ ಇತ್ತು. ಅವಾಗ ಅದನ್ನ ಏನಂದ್ರೆ ಇಲ್ಲೇ ಲಾಟ್ರಿ ನಡೀತಿತ್ತು. ಅದು ಈ MS ಬಿಲ್ಡಿಂಗ್ ಕಡೆ, ಇದು ಸಾರಿ ಟವರ್ ಐತಲ್ಲ ಅಲ್ಲಿ ನಡೀತಿತ್ತು. 24 hours ನಡೀತಿತ್ತು ಅಲ್ಲಿ. ಸಿಕ್ಕಿಂ ಲಾಟ್ರಿ, ಮತ್ತೊಂದು ಲಾಟ್ರಿ, ಮೇಘಾಲಯ ಲಾಟ್ರಿ ನಡೀತಿತ್ತು. ಒಂದು ದಿವಸ ನಾನು ಹೋಗುವಾಗ ಒಬ್ಬ ಹೆಣ್ಮಗಳು ರಿಕ್ಷಾ ಡ್ರೈವರ್ ಆ ಗಂಡನ 2 ಕಾಲು ಹಿಡ್ಕೊಂಡು ಹೋಗಬೇಡ ಅಂತೇಳಿ ಕಾಲು ಹಿಡ್ಕೊಂಡು ಕೂತಿದ್ಲು. ಆದರೆ ಏನು ಮಾಡಿದ ಅಂದ್ರೆ ಆಕಿನ ಎಳ್ಕೊಂಡು ಹೊಂಟಿದ್ದಾವ. ಇಲ್ಲಿಂದ ಅಷ್ಟು ದೂರ ಹೇಳ್ತಾ ಪಾಪ ಸೀರೆಗೆಲ್ಲ ಅದನ್ನ ನೋಡಿ ನನ್ನ ಮನಸ್ಸಿಗೆ ಭಾಳ ಕೆಟ್ಟ ಅನಿಸ್ತು. ಅವಾಗ ಅದನ್ನೆಲ್ಲ ಬಂದು ಲಾಟ್ರಿ ಬ್ಯಾನ್ ಮಾಡಬೇಕು,
ರಾಮಕೃಷ್ಣ ಹೆಗಡೆ ಅವ್ರ ಕಾಲಕ್ಕೆ ಲಾಟ್ರಿ ಬಂದಿತ್ತು ಅವಾಗ ಬ್ಯಾನ್ ಮಾಡಬೇಕು, ಜನರೆಲ್ಲ ಇದಾಗಬಾರ್ದು ತಿಳ್ಕೊಂಡು ಹೇಳಿ ನಾವೇನು ಮಾಡಿದ್ವಿ ಅದನ್ನು ಭಾಳ ಅದಕ್ಕೆಲ್ಲ ವಿರೋಧ ಮಾಡಿದರು. ದುಡ್ಡು ಬರೋದು ಕಡಿಮೆ ಕತೆ ಹಂಗೆ ಅಂತೇಳಿ ನಾನು ಕೇಳಿಲ್ಲ, ಬ್ಯಾನ್ ಮಾಡಿ ಲಾಟ್ರಿ ಬ್ಯಾನ್ ಮಾಡಿ ಕ್ಯಾಬಿನೆಟ್ ತೊಗೊಂಡು ಹೋಗಿ ಬ್ಯಾನ್ ಮಾಡಿದೊಂದು ಒಳ್ಳೆಯ ಹೆಸರು ಅಂತ ತೊಗೊಂಡೇವಾಗ ಲಾಟ್ರಿ ಬ್ಯಾನ್. ಅವತ್ತು ನೀವು ತಗೊಂಡಿರೋ ನಿರ್ಧಾರಕ್ಕೆ ಎಷ್ಟೋ ಹೆಣ್ಮಕ್ಳು ಕುಟುಂಬಗಳ ಬದುಕ್ಯಾವ, ಹೌದೌದು, ಎಷ್ಟೋ ಕುಟುಂಬಗಳ ಬದುಕ್ಯಾವ. ನಾವು ಏನು ಮಾಡಿದ್ವಿ, ಮಿನಿಸ್ಟರ್ ಆದ ನಂತರ ನಾವು ಸುಮ್ಮನೆ ಕೊಡ್ತಿದ್ದಿಲ್ಲ. ಸೈನ್ಸ್ ಟೆಕ್ನಾಲಜಿ ಮಿನಿಸ್ಟರ್ ಆದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೇ ಒಂದಿತ್ತು ಸಣ್ಣ ಬ್ರ್ಯಾಂಚ್. ಸೂರಪ್ಪ ಅಂತ ಒಬ್ಬರು ಡೈರೆಕ್ಟರ್ ಇದ್ದರು, ಗೊತ್ತಿರಲಿಲ್ಲ ಅದು, ನನಗೂ ಗೊತ್ತಿರಲಿಲ್ಲ. ನಾನು ಫೋನ್ ಮಾಡಿ ಅವ್ರಿಗೆ ಇಂಥ ತಾರೀಕು ಬರ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಷನ್ದಾಗ, ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಟಾ ಇನ್ಸ್ಟಿಟ್ಯೂಟ್ ಹತ್ತೈತಿ. ಮೆಹ್ತಾ ಒಬ್ಬರು ಸೈಂಟಿಸ್ಟ್ ಅವರು, ಈಗಿಲ್ಲ, ದೊಡ್ಡ ಸೈಂಟಿಸ್ಟ್ ಅವರು ಸೂರಪ್ಪ ಓಡಿ ಹೋಗಿ, ಸರ್ ಅವರ್ ಮಿನಿಸ್ಟರ್ ಇಸ್ ಕಮ್ಮಿಂಗ್ ಆನ್ ಮಂಡೇ, ಈ ಕಾಲ್ಡ್ ಮೀ ಆ್ಯಂಡ್ ಈಸ್ ಕಮ್ಮಿಂಗ್ ಆನ್ ಮಂಡೇ ಸರ್, ಈ ವಾಂಟ್ ಟು ಮೀಟ್ ಯು ಅಂತ ಹೇಳಿದಂತೆ. ಅವ ಸ್ವಲ್ಪ ಒಂಥರ ಐರನ್ನಾಗಿ ನಕ್ಕ, ಮಿಸ್ಟರ್ ಸೂರಪ್ಪ, ಆರ್ ಯು ಬಿಲೀವಿಂಗ್ ದಿಸ್ ಇಡಿಯಟ್ ಪೊಲಿಟಿಷಿಯನ್ಸ್, ಈ ವೋಂಟ್ ಕಮ್ ಐ ಸೇ ಅಂತ ಅಂದ್ಕೊಳ್ಳಿ ಅಂದಂತವ. ಇವರು ಮತ್ತು ಪಾಪ ನಾವು ಮಿನಿಸ್ಟರು ಅವೇನು ಮಾಡಕ್ಕೆ ಬರ್ತೀವಿ ಸುಮ್ಮದ. ನಾನು ಸೋಮವಾರ ಕರೆಕ್ಟ್ 10 ಗಂಟೆ 20 ನಿಮಿಷಕ್ಕೆ ಹೋದೆ. ನಾನು ಹೋಗಿ ಎಲ್ಲರನ್ನೂ ಕರೆಸಿ 40 ಮಂದಿ ಸೈಂಟಿಸ್ಟ್ ಬಂದಿದ್ರು. ಅಲ್ಲಿ ಕರೆದು ಮಾತಾಡಿದರು, ಎಲ್ಲ ವಿಷಯ ಹೇಳಿದರು. ಬಿಜಾಪುರದ ಪೆನ್ಷತ್ ಒಬ್ಬ MSc ಸೈನ್ಸ್ ಅವ್ನು ಬಯಾಲಜಿ, ಅವೇನಿದೆ ಸರ್ ಒಂದು ಸೈನ್ಸ್ ಅಕಾಡೆಮಿ ಮಾಡಬೇಕಂದ. ಅಕಾಡೆಮಿ ಒಂದು ಏನು ಒಂದಿನ ಇಲ್ಲ, ಅಕಾಡೆಮಿ ಮಾಡಿದ್ರೆ ಮಕ್ಕಳಿಗೆ ಸೈನ್ಸಿಗೆ ಸ್ಕೋಪ್ ಕೊಡ್ತೈತಿ, ಬುಕ್ ಕೊಡ್ತಾರೆ, ಮಟೀರಿಯಲ್ಸ್ ಕೊಡ್ತಾರೆ, ಮತ್ತು ಯುವ ವಿಜ್ಞಾನಿಗೆ ಅವಾರ್ಡ್ ಕೊಡ್ತಾರೆ, ಇದೆಲ್ಲ ಆಯ್ತು ಅಂತ. ಅವಾಗ ಏನು ಮಾಡೋದು, ಕಮಿಟಿ ಮಾಡಬೇಕು. ಯುವ ರಾವ್ ಅಂತಿದ್ದರು, ಅವ್ರ ಅಧ್ಯಕ್ಷ ಒಂದು ಕಮಿಟಿ ಮಾಡಿದೆ. ಕಮಿಟಿ ಮಾಡಿ ಅವ್ರು ಸೈನ್ಸ್ ಅಕಾಡೆಮಿ ಮಾಡೋಕ್ಕೆ ಒಂದು ರಿಪೋರ್ಟ್ ಕೊಟ್ಟರು. ರಿಪೋರ್ಟ್ ಕೊಟ್ಟ ನಂತರ ಆ ರಿಪೋರ್ಟ್ ತೊಗೊಂಡು ಕ್ಯಾಬಿನೆಟ್ಗೆ ಹೋಗಿ ಇಂಪ್ಲಿಮೆಂಟ್ ಮಾಡಿಸಿದೆ. ಮಾಡಿಸಿದ ನಂತರ ಮುಂದೆ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದರು, ಅವರು ಸೈಂಟಿಸ್ಟ್, ಅವ್ರನ್ನ ಕರೆದು ಇನಾಗ್ರೇಷನ್ ಮಾಡ್ಬೇಕಂತೇಳಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡಿವ್ರು. ಶಂಕರಲಿಂಗೇಗೌಡ ಅಂತ ನಮ್ಮ ಸೈನ್ಸ್ ಸೆಕ್ರೆಟರಿ ಇದ್ದ, ಅವನು ನಮ್ಮ ಧಾಡ್ ಇದ್ದ. ಅವ ನಾನು ಮತ್ತು ಕರ್ನಾಟಕ ಬಂದ MD ಎಲ್ಲರೂ ಕೂಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆವು. ಹೋಗಿ 10 ಗಂಟೆ ಟೈಮ್ ಕೊಟ್ಟಿದ್ರು. 9:45 ಹೋಗಿ ಕುಂತಿದ್ವಿ ನಾವು. 10 ಗಂಟೆ ಬಂದರು ಅವರು ಗೊತ್ತಿಲ್ಲ ಅವ್ರ ಸ್ಟೈಲ್. ಬಂದರು, ಎದ್ದು ನಮಸ್ಕಾರ ಮಾಡಿದ್ವು. ಹೂ ಇಸ್ ಮಿನಿಸ್ಟರ್ ಇಯರ್ ಅಂದ. ಸರ್ ಐ ಆಮ್. ಯು ಆರ್ ಸೈಂಟಿಸ್ಟ್ ಅಂದರು. ನೋ ಸರ್ ಐ ಆಮ್. ಹೌ ಬಿಕಮ್ ಎ ಮಿನಿಸ್ಟರ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ? ಸರ್ ಇಟ್ ಇಸ್ ಅ ಪ್ರಾವಿಟ್ ಪವರ್ ಆಫ್ ದಿಸ್. ವಾಟ್ ಹೆಲ್, ಐ ಡೋಂಟ್ ಲೈಕ್ ಆಲ್ ದಿಸ್ ಇತ್ತು ಅಂದವನ ಬಡ ತೊಗೊಂಡು ಹೋಗ್ಬಿಟ್ಟ. ಅದೇನಿತ್ತಲ್ಲ ನಮ್ಮದು UR ವರದಿ ತೊಗೊಂಡು ಹೋಗ್ಬಿಟ್ಟ. ನಮ್ಮ ಕೂಡ ಮಾತಾಡಲಿ, ಇಂಟರ್ವ್ಯೂ ಜಾಸ್ತಿ ಕೊಡಲೇ ಇಲ್ಲ. ಮುಂದೆ ಹೋಗಿ ಏನು ಮಾಡಿದಂದ್ರೆ ಅವ್ರ ಸೆಕ್ರೆಟ್ರಿಗೆ ಎಲ್ಲ ಇಡೀ ಇಂಡಿಯಾದಾಗ ಎಲ್ಲ ರಾಜ್ಯಕ್ಕೆ ಕಳಿಸಿ, ದೋಸ್ ಹ್ಯಾವ್ ಸ್ಟಾರ್ಟೆಡ್ ಸೈನ್ಸ್ ಅಕಾಡೆಮಿ, ವಾಟ್ ಆರ್ ದಿ ಪ್ರೋಗ್ರೆಸ್, ವಾಟ್ ದೇ ಹ್ಯಾವ್ ಡನ್ ಅಂತ ಎಲ್ಲ ರಿಪೋರ್ಟ್ ತರಿಸಿದ. ಇಡೀ ಭಾರತ ದೇಶ ಕರ್ನಾಟಕ ಬಿಟ್ಟು ಯಾವುದು ಮಾಡಿದ್ದಿಲ್ಲ. ಕರ್ನಾಟಕ ಒಂದೇ ಸೈನ್ಸ್ ಅಕಾಡೆಮಿ ಇತ್ತು. ಮಿನಿಸ್ಟರ್ ಮಾಡಿದ್ದು ಇದನ್ನು ನೋಡಿದವನ ಅವ್ರ ಸೆಕ್ರೆಟರಿ, ಪ್ರೈಮ್ ಮಿನಿಸ್ಟರ್, ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಗ್ರೀಡ್ ಫಾರ್ ದಿ ಇನಾಗ್ರೇಷನ್ ಆಫ್ ದಿ ಸೈನ್ಸ್ ಅಕಾಡೆಮಿ ಆನ್ ಸಚ್ ಆ್ಯಂಡ್ ಸಚ್ ಡೇಟ್ ಅಟ್ ಸಚ್ ಟೈಮ್, ಯು ಅರೇಂಜ್ ಯುವರ್ ಸೆಲ್ಫ್ ಅಂತ ಇದ್ದೆ. ಧರ್ಮ್ ಸಿಂಗ್ ಅವ್ರಿಗೆ ಹಿಂಗ್ರಿ ಬಂದೈತೆ ನೋಡಿಂದ MP ಪ್ರಕಾಶ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದ. ಮತ್ತು ಅದನ್ನು ಇಲ್ಲೇ ಇದ್ರಾಗ ಇದೈತಲ್ಲ, ಇದು ಈ ಗೆಸ್ಟ್ ಹೌಸ್, ಕಾವೇರಿ ಗೆಸ್ಟ್ ಹೌಸ್ ಇದ್ರಿಗೆ ನಮ್ಮದು ಯೂನಿವರ್ಸಿಟಿದು ಹಾಲ್, ಅಲ್ಲಿ ಮಾಡಿದ್ವು. ಮಾಡಿದಾಗ ಬಂದು ಅವಾಗ ಭಾಷಣ ಮಾಡಿ, ಅವನದು ಒಂದು ಫೋಟೋ ಇತ್ತು. ಭಾಷಣ ಮಾಡಿ ನನ್ನ ಬೆನ್ನ ಮೇಲೆ ಕೈ ಇಟ್ಟ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಹಿ ಈಸ್ ಅ ಸೈನ್ಸ್ ಮಿನಿಸ್ಟರ್, ಇವನ್ ದೋ ಈಸ್ ನಾಟ್ ಸೈಂಟಿಸ್ಟ್, ಬಟ್ ಹಿ ಹ್ಯಾವ್ ಡನ್ ಮಾರಲ್ ವರ್ಕ್ಸ್ ಇನ್ ದಿ ಫೀಲ್ಡ್ ಆಫ್ ಸೈನ್ಸ್ ಹಿಂಗಂತೇಳಿ ಹೊಗಳಿ ಇನಾಗ್ರೇಷನ್ ಮಾಡಿ ಹೋದ. ಅದು ಆವತ್ತಿನ ಕಾಲಕ್ಕೆ ನಮಗೆ ಏನಂದ್ರೆ ಅದೊಂದು ದೊಡ್ಡ ನಮ್ಗೆ ಗೌರವ. ವಿಧಾನ ಪರಿಷತ್ನಲ್ಲಿ ಬಹಳಷ್ಟು ಮೇಧಾವಿಗಳು, ಚಿಂತಕರನ್ನ ಎಲ್ಲರನ್ನೂ ನೋಡಿದ್ದೀವಿ ಸರ್. ನಿಮ್ಮ ಜೊತೆಗೆ ಇದ್ದಂಥ MLCಗಳಲ್ಲಿ ನರಸಿಂಹಯ್ಯನವ್ರ ಬಗ್ಗೆ ನನಗೆ ಕೇಳುವಂಥ ಕುತೂಹಲ ತುಂಬ ಇದೆ ಸರ್. ನಾನು ಅವ್ರ ಪುಸ್ತಕಗಳನ್ನ ತುಂಬ ಓದ್ಕೊಂಡಿರೋನು ಸರ್. ಅವರು ಸಹ ಇದ್ರು, ಒಂದು ಟರ್ಮ್ 6 ವರ್ಷ MLC ಇದ್ರು. ಅವ್ರೇನು ಮಾಡಿದ್ರು ಅಂದ್ರೆ, ಸದನದಾಗ ನಡೀತು ಅವ್ರಿಗೆ ನಮಗೆ, ಹೊರಟ್ಟಿಯವರ ನೀವು ಒಳ್ಳೆಯ ಶಿಕ್ಷಕರಿದ್ದಿರಿ, ನೀವು MLC ಆಗಿರಿ, ನಾನು ನೋಡ್ತೀನಿ 2 ವರ್ಷದಿಂದ ಮಕ್ಕಳ ಬಗ್ಗೆ ಏನೂ ಮಾತಾಡೋಂಗಿಲ್ಲ, ನೀವು ಬರೀ ಟೀಚರ್ಸ್ ಬಗ್ಗೆ ಮಾತಾಡ್ತೀರಿ. ಮಕ್ಕಳ ಬಗ್ಗೆ ಯಾಕೆ ಮಾತಾಡೋಲ್ಲ, ಸಬ್ಜೆಕ್ಟ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ, ನಿಮ್ಮಂಥವ್ರೆಲ್ಲ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು, ಈಗೆಲ್ಲ ಸಬ್ಜೆಕ್ಟ್ ಎಲ್ಲ ಹಾಳಾಗಿ ಹೋಗ್ಯಾವ, ಹಿಂಗೆಲ್ಲ ಅಂದ.
ಒಂದು ಎಕ್ಸಾಂಪಲ್ ಹೇಳಿದ್ರು ಅವರು. ಏನು ಅವಾಗ ಎಸ್ಸೆ ಬರೋದೊಂದು ಇರ್ತಿತ್ತು ಪದ್ಧತಿ, ನಿಬಂಧ ಅಂದ್ರೆ 10 ಮಾರ್ಕ್ಸ್ ಇದ್ದಿದ್ದು. ಅದಕ್ಕೆ ಆಕಳ ಬಗ್ಗೆ ಒಂದು ನಿಬಂಧ ಬರೀರಿ, ಹುಲಿ ಬಗ್ಗೆ ಒಂದು ನಿಬಂಧ ಬರೀ, ಯಾವುದೋ ಒಂದು ನಿಬಂಧ ಬರೀರಿ, 10 ಮಾರ್ಕ್ಸ್ ಇರ್ತಿತ್ತು. 10 ಮಾರ್ಕ್ಸ್ ಇದ್ದಾಗ ಸಿಸ್ಟಮ್ ಹೆಂಗಿತ್ತು ಅಂತ ಹೇಳಿದ್ರು ಅವರು. ಹುಲಿ ಬಗ್ಗೆ ನಿಬಂಧ ಬರೀರಿ. ಒಬ್ಬ ಹುಡುಗ ಬರ್ದ, ಹುಲಿಗೆ ಇಷ್ಟು ಕಾಲು ಇರ್ತಾವೆ, 2 ಕಣ್ಣು ಇರ್ತಾವೆ, ಹಿಂಗಿರ್ತಾವೆ ಎಲ್ಲ ಬರ್ದ. ಒಬ್ಬ ತುಂಟು ಹುಡುಗ ಹುಲಿಗೆ 3 ಕಾಲು ಇರ್ತವೆ, 2 ಕಣ್ಣುಗಳಿರ್ತವೆ, ಹಿಂಗೆಲ್ಲ ಮಾಡ್ದ. ಬರೆದ ನಂತರ ಅವ ಮಾಸ್ತರ್ ಇದನ್ನು ಮಾಡುವಾಗ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಹಿಂಗೆ ಬರೆದು ಇದು ಅರ್ಧ ಮಾರ್ಕ್ಸು, ಕಣ್ಣು ಬರೋದು ಅರ್ಧ ಮಾರ್ಕ್ಸ್, ಹಿಂಗೆಲ್ಲ. ನೀವು 3 ಮಾರ್ಕ್ಸ್ 3 ಬರ್ದಾನ, ಅದಕ್ಕೆ 1.5 ಮಾರ್ಕ್ಸ್ ಕೊಡಿ ನಿಮ್ಗೆ. ಅರ್ಧ ಅಂತೇನೆ 1.5, 2 ಕೊಡ್ಬೇಕಾಯ್ತು, 1.5 ಮಾರ್ಕ್ಸ್ ಕೊಡು. ಹಂಗೆ 1.5 ಮಾರ್ಕ್ಸ್ ಕೊಟ್ಟವ. ಆಮೇಲೆ ಹುಲಿ ಎತ್ತಿದ್ದಲ್ಲಿ ಹೂ ತೆಗೆದು ಹಚ್ಚಿರು, ಈ ಐತಲ್ಲ, ಇಲ್ಲಿ ಐತಲ್ಲ, ಅದಕ್ಕೆ ಅರ್ಧ ಮಾರ್ಕ್ಸ್ ಕೊಡು. ಇಂಥ ಸಬ್ಜೆಕ್ಟ್ ಐತೆ ಅಂತೇಳಿ ನರಸಿಂಹಯ್ಯ ಅವರು ಇವಕ್ಕೇನು ಮಾಡೋಂಗಿಲ್ಲ ಅಂದ್ಕೊಳ್ಳಿ. ಅವತ್ತಿನಿಂದ ನೀವು ಕೊಡಿ ಸರ್, ನಾವೆಲ್ಲ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಮಾಡಿದ್ವಿ. ಆಮೇಲೆ ಅವೆಲ್ಲ ಈ ಸಾಹೇಬನ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಸದನದಲ್ಲಿ ಮೂಲ ಇದು ಏನದು ಏನು ಹಿಂದಿರ್ತದಲ್ಲ ಮೂಢನಂಬಿಕೆಗಳು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದ. ಚಲೋ ಮಾತಾಡಿ. ಅವರ ನಮ್ದು ಭಾಳಷ್ಟು ಕ್ಲೋಸ್ ಆಯ್ತು. ಅವ್ರ ಕಡೆ ಭಾಳಷ್ಟು ಕಲ್ಲುವಂಥ ಕೆಲಸವನ್ನು ಮಾಡಿದ್ವಿ ನಾವು. ಸರ್, ಈಗ ಒಲಿಂಪಿಕ್ಗೆ ರೇಸಲ್ಲಿ ಏನಾದ್ರು ಓಡ್ತಾ ಇದ್ದೀರಾ ಸರ್ ನೀವು? ಒಲಿಂಪಿಕ್ ಪ್ರಾಕ್ಟೀಸ್ ಏನಾದ್ರು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಒಲಿಂಪಿಕ್ ರೆಡಿ ಆಗ್ತಾ ಇದ್ದೀರಾ ಅಂತ ನಾನು ಹೇಳಿದೆ. ಹೌದೌದು. ಏನಂದ್ರೆ ನನಗೇನಾಯ್ತಂದ್ರೆ ಚುನಾವಣೆ ಮುಗೀತಿ. ಇವತ್ತು ಚುನಾವಣೆ ಮುಗೀತಿ. ಬೆಳಿಗ್ಗೆ ನಮ್ಮ ವಿರುದ್ಧ ಯಾರು ಮಾಡಿದ್ರು ಅವರ ನಮ್ಮ ಮನೆಗೆ ಬಂದಿದ್ರು. ಬಂದಾಗ ನಮ್ಮ ಕಡೆ ನಮ್ಗೆ ಸಪೋರ್ಟ್ ಮಾಡಿದವರು ಸರ್ ಬರಿಲ್ಲ ಅಂದರು. ಸರ್ ನಿನ್ನೆ ಇವ್ರು ನಮ್ಮ ವಿರುದ್ಧ ಎಲೆಕ್ಷನ್ ಮಾಡ್ಯಾರು, ಅವ್ರು ಕುಂತಿಲ್ಲ, ಅದು ಹಾಳಾಗೋಲಪ್ಪ, ನಮಗೆ ಅದಕ್ಕೆ ಬೇಕಂತ ಅಂದೆ. ಅಂದ್ಕೂಡಲೇ ಪೇಪರ್ದಾಗ ಓದಾಕತ್ಯಾರ ಮಂದಿ. ನಾ ಆಗಲೇ ಒಂದು ಸ್ಕೂಲ್ ವಿಸಿಟ್ ಮಾಡಿದೆ. ಹಿಂಗೆ ಬಂದಾಗ ನಾ ಅವತ್ತಿನಿಂದ ಆರಿಸಿ ಬಂದು ಮರುದಿವ್ಸದಿಂದ ನನ್ನ ಕೆಲಸ ಪ್ರಾರಂಭ ಮಾಡ್ತಿದ್ದೆ. ಅದಕ್ಕೆ ಮೊನ್ನೆ ನನಗೆ ರಾಯರೆಡ್ಡಿ ಸದನದಲ್ಲಿ ಏನೋ ಕೇಳಿದರು. ಏನೋ ಕೇಳಿದಾಗ ನಾ ಏನು ಹೇಳಿದೆ, ಇದು ಸಭಾಪತಿಯಿಂದ ತೆಗೆದಾರಲ್ಲ, ಸ್ವಲ್ಪ ಎಲ್ಲ ಬೇಸರ ಆಗಿತ್ತು. ಹಿಂಗೆಲ್ಲ ಆದಾಗ ಏನೇನು ಮಾತಾಡಿದ್ರು, ಹಿಂಗೆ ಎಲ್ಲ ಮಾತಾಡಿದಾಗ ಅವನ್ನ ಹೇಳಿದೆ, ಬಿಲ್ ಟಾಮಿ ಅನ್ನವ ಒಬ್ಬ 1964 ಒಲಿಂಪಿಕ್ ಸ್ಪೋರ್ಟ್ಸ್ಮನ್, ನಾವು ದೊಡ್ಡ ಸ್ಪೋರ್ಟ್ಸ್ಮನ್. ಅವ ಸೋತ, ಫೀಲ್ಡು ಟ್ರ್ಯಾಕ್ ಇವೆಂಟ್ ಸೋತ ನಂತರ ನೆಕ್ಸ್ಟ್ ಡೇ ಒಲಿಂಪಿಕ್ ಮುಗಿದ ನಂತರ ಪ್ರಾಕ್ಟೀಸ್ ಮಾಡಿದ ಗ್ರೌಂಡ್ನಾಗ ಬಂದೆಲ್ಲ ಟೀಸ್ ಮಾಡಿದ್ರು ಅವ್ನು. ಬಿಲ್ ಎಸ್ಟರ್ಡೇ ಒಲಿಂಪಿಕ್ಸ್ ಓವರ್, ವೈ ಯು ಆರ್ ರನ್ನಿಂಗ್ ಇನ್ ದಿ ಟ್ರ್ಯಾಕ್ ಮತ್ತು ಜೋಕ್ ಮಾಡಿ ಒಲಿಂಪಿಕ್ಸ್ ಓವರ್, ವೈ ಯು ಆರ್ ರನ್ನಿಂಗ್, ವೈ ಯು ಆರ್ ಟೇಕಿಂಗ್ ಟ್ರಬಲ್ ಹಂಗಂದ್ರು. ಅವ್ನು ಹೇಳ್ದ, ಐ ಆಮ್ ಟ್ರಾಯಿಂಗ್ ಫಾರ್ ದಿ 1968 ಒಲಿಂಪಿಕ್ ಅಂತ ಹೇಳ್ದ. ಐ ಆಮ್ ಟ್ರಾಯಿಂಗ್ ಟು ವಿನ್ ದಿ 68 ಒಲಿಂಪಿಕ್ಸ್ ಅಂದ್ಕೊಂಡು ಇವರಿಗೆಲ್ಲ ಜೋಕ್ ಮಾಡಿ ಹೋದ್ರು. ಕಡೆಗೆ ಅವ್ನು 1968ಕ್ಕೆ ಚಾಂಪಿಯನ್ ಅದ. ಚಾಂಪಿಯನ್ ಫೀಲ್ಡ್ ಇವೆಂಟ್ಸು 2 ಚಾಂಪಿಯನ್ ಅದಾವ. ಅವತ್ತಿನ ಪ್ರಾಕ್ಟೀಸ್ ಮಾಡಿ ಅದನ್ನು ಹೇಳಿದೆ ಮಾಡಿ.